ಚೆಂಡುಗಳನ್ನು ಡಾಟ್ ಆಗಿ ಎಸ್ತಕ್ಕಂತ ಈ ಒಂದು ಓವರ್ ಕೇವಲ ಒಂದು ಬೌಂಡ್ರಿ ಅವಕಾಶ ಮಾಡಿಕೊಟ್ಟು 4 ಫಾರ್ ನೋ ಲಾಸ್ ಅಂಕಲ್ ಭಾಗದಲ್ಲಿ. ಮತ್ತೆ ನವೀನ್ 4ನೇ ಬಾರಿಗೆ ಉತ್ತಮ ರೀತಿಯಲ್ಲಿ ಹೊಡೆತ, ಮತ್ತೊಂದು ಕವರ್ಸ್ ಈ ಆಟದಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಹೊಡೆತವನ್ನು ದಾಖಲಿಸಿದ್ದಾರೆ. ಸೆಕೆಂಡ್ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಇಲ್ಲಿ ಅತ್ಯುತ್ತಮ ಒಂದು ಪಾಪ್ಲ ಹಂತದಲ್ಲಿ ಬಹಳ ಉತ್ತಮ ರೀತಿ ಆಟವನ್ನು ತೋರ್ಪಡಿಸಿದಂತ ಉಮೇಶ್ 2ನೇ ಬೌಂಡರಿಗೆ ಬಹಳ ಉತ್ತಮ ರೀತಿ ಆಟವನ್ನು ತೋರ್ಪಡಿಸಿದ್ರು. ಪಾಪ್ಲ ಹಂತ ಒಂದು ಬಿಗ್ ಶಾಟ್ಗಳು ಬರ್ತಾ ಇದೆ. 2 ಬೌಂಡರಿಯನ್ನು ದಾಖಲಿಸಿದ್ದಾರೆ. ಅಂತಿಮ 7 ಚೆಂಡುಗಳು ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ರಕ್ಷಣಾತ್ಮಕ ಆಟ, ಬಹಳಷ್ಟು ಕ್ಷೇತ್ರ ರಕ್ಷಣೆ, ನೇರ ಗುರಿ ತಲುಪ್ತಾ ಇಲ್ಲ. ರಿಸ್ಕಿ ಸಿಂಗಲ್ ವಿನಿಶ್ ಖಾತನ ಕಂಡ್ರೆ ಇಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಟ್ಟು ತಂಡದ ಮೊತ್ತ 9ಕ್ಕೆ ತಲುಪ್ತಾ ಇದೆ. 9 ಫಾರ್ ನೋ ಲಾಸ್. ಅಂತಿಮ ಚೆಂಡು 16 ತಂಡಗಳು ಆಡ್ತಕ್ಕಂಥ HMC ಯುನೈಟೆಡ್ ಟ್ರೋಫಿಯ 2ನೇ ದಿನದ ಮೊದಲ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ಪೂರ್ಣಾಂತರವಾಗಿ ಬಿದ್ದ ಚೆಂಡು ಗ್ರೌಂಡ್ ಶಾಟ್ ದಾಖಲಾತಿನ ಕಾಣ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆಗಳನ್ನು ಸೃಷ್ಟಿಸಿದಂತ ಒಂದು ತಂಡ ಕೂಡ ಇಲ್ಲಿ 1 ಓವರ್ಗಳ ಮುಕ್ತಾಯದ ಬಳಿಕ 10ಕ್ಕೆ ಯಾವುದೇ ಒತ್ತಡ ಆಗತ್ತನ್ನು ಕಾಣ್ತಾ ಇಲ್ಲ. ಶಕೀಲ್ ಹಸನ್ ಹೊನ್ನಾಳ ದುಬೈ, ಅಬ್ದುಲ್ ಸಮದ್ ದಾನೇಶ್, ರಮ್ಶೀದ್ ರಿಯಾಜ್ ಬೋನು, ಇಮ್ರಾನ್ ಶೌಕತ್ ಬಂಕಾಪುರ ಮತ್ತು ಆರಿಸ್ ಅಮ್ಮಾಡಿ ಅವರ ಒಂದು ಮುಂದಾಳತ್ವದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾಕೂಟದಲ್ಲಿ ಸಾಗ್ತಾ ಇದೆ. ಒಂದು ಓವರ್ಗಳ ಮುಕ್ತಾಯದ ಬಳಿಕ ನವೀನ್ ಓವರ್ನಲ್ಲಿ 10 ಓಟವನ್ನು ದಾಖಲಿಸಿದ್ದಾರೆ. 2ನೇ ಓವರ್ಗಾಗಿ ಅಜಾರನ್ನು ಪರಿಚಯ ಮಾಡುವಂತಹ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಕ್ಕಂಥ ಒಂದು ಪಂದ್ಯ. 2ನೇ ಓವರ್ನಲ್ಲಿ ಅದೆಷ್ಟು ಓಟವನ್ನ ಉಳಿಸ್ತಾನೆ ಕೊಡ್ತಾನೆ ನೋಡಬೇಕಾಗಿದೆ. ಬಹಳಷ್ಟು ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ, ರಾಜ್ಯ ಮಟ್ಟದ ಪಂದ್ಯಾಕೂಟವನ್ನು ಕಂಡಿರ್ತಕ್ಕಂಥ ಬ್ರಹ್ಮಾವರ ಗಾಂಧಿ ಮೈದಾನ ಇದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪಂದ್ಯಾಕೂಟವನ್ನು ನಡೆಸ್ತಕ್ಕಂಥ ಶಕೀಲ್ ಹಸನ್ ಹೊನ್ನಾಳ ಇವರ ಒಂದು ಮುಂದಾಳತ್ವದಲ್ಲಿ 3 ದಿನಗಳ ಕಾಲದ ಹಗಲು ರಾತ್ರಿಯ ಯಶಸ್ವಿ ಪಂದ್ಯಾಕೂಟ ಇಲ್ಲಿ ಸಾಗ್ತಾ ಇದೆ. ಮತ್ತು ಅಜಾರ್ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಹೊಡೆತ, ಒಂದು ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಸ್ವಲ್ಪ ಸ್ಟ್ರೈಕ್ ರೊಟೇಟ್ ಅನ್ನು ಮಾಡಿಕೊಂಡು ಸ್ವಲ್ಪ ಇನ್ನಿಂಗ್ಸ್ ಬಿಲ್ಡ್ ಮಾಡೋ ಪ್ರಯತ್ನ ಮಾಡ್ತಕ್ಕಂಥ 2 ಮಂದಿ ಆಟಗಾರರು ವಿನೀಶ್ ಒಂದರ ಸುತ್ತಮುತ್ತ ಒಂದು ಟಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬೆಳಗಿನ ಪಂದ್ಯಾಟದಲ್ಲಿ ಬೌಂಡ್ರಿ ಸಮೇತವಾಗಿ ಆಟವನ್ನು ಮುಂದುವರಿಸತಕ್ಕಂಥ ವಿನೇಶ್. ಈ ಬಾರಿ ನೋಬಾಲ್ ಎನ್ನುವ ಸೂಚನೆ ಬರ್ತಾ ಇದೆ. ತಪ್ಪು ಎಸೆತವನ್ನು ದಾಖಲಿಸಿದ್ರು. ನೋಬಾಲ್ ಫ್ರೀ ಹಿಟ್. ನೋಬಾಲ್ ಫ್ರೀ ಹಿಟ್ ನಲ್ಲಿ ಯಾವ ರೀತಿಯ ಹೊಡೆತಗಳು ಬರ್ತದೆ ಕಾದು ನೋಡಬೇಕಾಗಿದೆ. ಬೇರೋಸಿನ ಹೊಡೆತನ ಮತ್ತೆ ದಾಖಲಿಸುವ ಪ್ರಯತ್ನ. ಹೈ ಶಾಟ್ ಅನ್ನು ದಾಖಲಿಸಿದ್ರು. ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ನಿಭಾದಲ್ಲಿ ಕ್ಯಾಚ್ ಕೈ ಸೇರಿದ್ರು ಕೂಡ ಇದು ನೋಬಾಲ್ ಫ್ರೀ ಹಿಟ್. ಯಾವುದೇ ಆಘಾತವನ್ನ ಕಾಣ್ತಾ ಇಲ್ಲ. 2 ಓಟದ ಸೇರ್ಪಡೆ. ಮತ್ತೆ 3ನೇ ಬಾರಿಗೆ
ಉತ್ತಮ ರೀತಿಯ ಹೊಳೆತ ಚೆಂಡು ಮಧ್ಯದಲ್ಲಿ ಪಾಸ್ ಆಗ್ತಾ ಇದೆ. 2 ಮಂದಿ ಕ್ಷೇತ್ರರಕ್ಷಕರು ಈ ಒಂದು ಪ್ರಯತ್ನವನ್ನು ಮಾಡಿದ್ರು ಕೂಡ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಬಹಳಷ್ಟು ಉತ್ತಮ ಒಂದು ಸ್ಥಳಾಂತರದ ಹೊಡೆತವನ್ನು ದಾಖಲಿಸಿದ್ರು. ಸ್ವಲ್ಪ ಮಟ್ಟಿಗೆ ಮೈದಾನಕ್ಕೆ ಹೊಂದಿಕೊಳ್ತಾ ಇದ್ದಾರೆ. ಮತ್ತೆ ವಿನೀಶ್ 3ನೇ ಬೌಂಡ್ರಿಯನ್ನು ದಾಖಲಿಸಿದ್ದಾರೆ ತಂಡದ ಪರವಾಗಿ. ಸ್ಲೋವರ್ ಚೆಂಡು ಮತ್ತೆ ತಟ್ಟಿಮುಟ್ಟಿ ಓಟವನ್ನು ದಾಖಲಿಸುವ ಪ್ರಯತ್ನ. ಆ ನಿಟ್ಟಲ್ಲಿ ರಿಸ್ಕಿ ಸಿಂಗಲ್ ಓಟ್ಗಳು ಮತ್ತೆ ಅಂಕಿಅಂಶ ಪಟ್ಟಿನ ಕಾಣ್ತಾ ಇದೆ. ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರು. ಲಾಸ್ಟ್ 2 balls are remain now. 5ನೇ ಚೆಂಡು ಕ್ಲಾಸಿಕ್ ಹೊಡೆತ ಲಾಂಗ್ ಆಫ್ ನಲ್ಲಿ ದಬ್ಬಿದ್ರು. ಕ್ಷೇತ್ರರಕ್ಷಣೆ ಸಾಗ್ತಾ ಇದೆ ಎಬಿಎಂ ವಾರಿಯರ್ಸಿನ ಪರವಾಗಿ. ತಂಡ ಮೊತ್ತ 20. ಚಾಲ್ತಿಯ 2ನೇ ಓವರ್ನಲ್ಲಿ ಪಂದ್ಯಾಟ ಸಾಗ್ತಾ ಇದೆ. 10ರ ಸರಾಸರಿ ಆಟವನ್ನು ಆಡಿರ್ತಕ್ಕಂಥ ತಂಡ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್. ಬಹಳಷ್ಟು ಕ್ಲೋಸ್ ಆಗಿ ಬೀಳ್ತಾ ಇದೆ. ಇನ್ಸೈಡ್ ಎಡ್ಜ್ ಮುಖಾಂತರವಾಗಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅಲ್ಲಿಗೆ 2 ಓವರ್ಗೆ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂಡ್ ಅಪ್ 2 overs ಸ್ಕೋರ್ 20 ಫಾರ್ ನೋ ಲಾಸ್. 20ಕ್ಕೆ ನೋ ಲಾಸ್. ಮೊದಲ ದಿನದ ಪಂದ್ಯಾಟದಲ್ಲಿ ಬಹಳಷ್ಟು ವ್ಯೂವರ್ಸ್ಗಳು ಕ್ರಿಕ್ಸೆ ಮುಖಾಂತರವಾಗಿ ಯಶಸ್ಸನ್ನ ಕಂಡಂತೆ ಈ ಪಂದ್ಯ ಸಾಧಾರಣ 80,000 ಮಂದಿ ಮೊದಲ ಹಂತದಲ್ಲಿ ಮುಖಾಂತರವಾಗಿ ಕ್ರಿಕ್ಸೆ ಯಶಸ್ಸನ್ನ ಕಾಣ್ತಾ ಇದೆ. ಒಟ್ಟಾರೆಯಾಗಿ 1,000 ಮಂದಿ ಲೈಕ್ ಅನ್ನ ಕೊಟ್ಟಿದ್ದಾರೆ. ಈ ರೀತಿಯಾಗಿ 2ನೇ ದಿನದ ಪಂದ್ಯ ಅದ್ಯಾವ ರೀತಿಯಾಗಿ ಮುಂದುವರಿಕೆಯನ್ನು ಕಾಣುತ್ತೆ ನೋಡಬೇಕಾಗಿದೆ. ಕ್ರಿಕ್ಸೆ ನೇರ ಪ್ರಸಾರ ಯೂಟ್ಯೂಬ್ ಮುಖಾಂತರವಾಗಿ. ಮತ್ತೋರ್ವ ವೇಗದ ಎಸ್ಕಾರ ಪರಿಚಯ ಮಾಡುವಂತಹ ಪ್ರಯತ್ನಗಳು ಇಲ್ಲಿ ಎಬಿಎಂ ವಾರಿಯರ್ಸ್ ಮಾಡ್ತಾ ಇದೆ. 3ನೇ ಓವರ್ನ ಚಾಲ್ತಿಗಾಗಿ ಅರವಿಂದ. ಅಲ್ಲಿ ಮುಂದಿನ ಪಂದ್ಯವನ್ನು ಆಡುವಂತ HKGN ಅಜ್ಮೀರ್ ರಾಜಸ್ಥಾನ್ ಮತ್ತು ಲಕ್ಕಿ ಸ್ಟಾರ್ ಕೋಡಿ. ನೋಡಿ, ಮೊದಲೇ ಹೇಳಿದ್ದೇವೆ, ನೀವು 2 ತಂಡಗಳು ವೇಟಿಂಗ್ ರೂಮಿಗೆ ಅತಿ ಶೀಘ್ರದಲ್ಲಿ ಬರಬೇಕು. ಪ್ಲೇಯರ್ ಸ್ಕ್ವಾಡ್ ಅನ್ನು ನೀಡಬೇಕು, ಅದೇ ರೀತಿ ಸಹಕರಿಸಬೇಕನ್ನುವಂತ ಮಾತನ್ನು ಹೇಳ್ತಾ ಇದ್ದೇವೆ. ಲಕ್ಕಿ ಸ್ಟಾರ್ ಕೋಡಿ ಮತ್ತು HKGN ಅಜ್ಮೀರ್ ರಾಜಸ್ಥಾನ್ ಹೊರ ರಾಜ್ಯದ ಮತ್ತೊಂದು ತಂಡ ಇಲ್ಲಿ ಪಂದ್ಯಾಕೂಟವನ್ನು ಆಡುತ್ತೆ HMC ಯುನೈಟೆಡ್ ಟ್ರೋಫಿಯಲ್ಲಿ. ಅರವಿಂದ್ ಎಸೆದ ಮೊದಲ ಚೆಂಡು ಸಿಂಗಲ್ ಔಟ್ಗಳು ಬರ್ತಾ ಇದೆ. ಉತ್ತಮ ರೀತಿಯ ಆಟ, ಲೆಕ್ಕಾಚಾರದ ಆಟವನ್ನ ವಿನೀಶ್ ದಾಖಲಿಸಿದ್ರು. ಒಂದೊಂದು ಸೇರ್ಪಡೆ. ಇಲ್ಲಿ ಕ್ಷೇತ್ರರಕ್ಷಣೆ ಮಾಡುವ ಮುಖಾಂತರವಾಗಿ 1 ಓಟವನ್ನು ಮಾತ್ರ ಪೂರೈಕೆ ಮಾಡಿಕೊಂಡ್ರು. ಇಲ್ಲಿ ಮುಂದಿನ ಹಂತದ ಲಕ್ಕಿ ಸ್ಟಾರ್ ಕೋಡಿಯನ್ನು ಎದುರಿಸ್ತಾ ಇದೆ HKGN ಅಜ್ಮೇರ್ ರಾಜಸ್ಥಾನ್. ಅದಾದ ಬಳಿಕ ಗೋಲ್ಡನ್ ಟ್ರೇಡಿಂಗ್ ಕತಾರ್ ಅನ್ನ JCC ಕೊಯಮತ್ತೂರಿನ ತಂಡ ಪಂದ್ಯಾಟವನ್ನು ಆಡ್ತಾರೆ. ಈ ರೀತಿಯಾಗಿ ಲೀಗಿನ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಂಡುಕೊಳ್ಳುತ್ತೆ. ರಿವರ್ಸ್ ಶಾಟ್ ಮಾಡುವ ಪ್ರಯತ್ನ, ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೊಡದ ಸೇರ್ಪಡೆ. ಮೊದಲ ಹಂತ ಒಂದು ರಿವರ್ಸ್ ಶಾಟ್ ಅನ್ನ ಪ್ರಯತ್ನ ಮಾಡ್ತಕ್ಕಂಥ ಆಟಗಾರ ಶ್ರೀಕಾಂತ್. ಇಲ್ಲಿ ವಿನೀಶ್ ಜೊತೆ ಬಹಳ ಉತ್ತಮ ರೀತಿ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾ ಇರ್ತಕ್ಕಂಥ ತಂಡ 23ಕ್ಕೆ ತಲುಪ್ತಾ ಇದೆ ಚಾಲ್ತಿಯ 3ನೇ ಓವರ್ನಲ್ಲಿ. 4ನೇ ಚೆಂಡು ಸ್ಕ್ವೇರ್ ಲೆಗ್ ಬದಲಿ ವಿನೀಶ್ ಹೊಡೆತ, ಒಂದೋಟದ ಸೇರ್ಪಡೆ. 2 ತಂಡಕ್ಕೂ ಕೂಡ ಜಯ ಅನಿವಾರ್ಯತೆ ಪಂದ್ಯಾಟವನ್ನು ಕಾಣ್ತಾ ಇದೆ. ಪಂದ್ಯ ನಿನ್ನೆ ನಡೀಬೇಕಾಗಿದ್ದಂತಹ ಕೊನೆಯ ಪಂದ್ಯಾಟವನ್ನು ಬೆಳಗಿನ ಅವಧಿಯಲ್ಲಿ ನಡೆಸ್ತಕ್ಕಂಥ HMC ಟ್ರೋಫಿ ಯುನೈಟೆಡ್ ಇಲ್ಲಿ ಪಂದ್ಯಾಟದಲ್ಲಿ ನಿರೀಕ್ಷೆ ಮಾಡಿದ ರಿವರ್ಸ್ ಶಾಟ್ಗಳು ಬರ್ತಾ ಇಲ್ಲ. ಬ್ಲಾಕ್ ಆಗಿ ಬಿದ್ದ ಚೆಂಡು, ಡಾಟ್ ಬಾಲ್ ಸೇರ್ಪಡೆ.
ಅಂಕಿಅಂಶ ಪಟ್ಟಣ ಕಂಡುಕೊಂಡ್ರು. 5 ಚೆಂಡುಗಳ ಮುಕ್ತಾಯದಲ್ಲಿ 4 ಓಟಗಳನ್ನ ಬಿಟ್ಟುಕೊಟ್ಟಂತ ರವೀಂದ್ರ. ಮೊದಲ 2 ಓವರ್ಗಳಲ್ಲಿ 20 ಓಟವನ್ನು ದಾಖಲಿಸಿದಂತ ತಂಡ ಕೂಡ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್. ಇಲ್ಲಿ 3ನೇ ಓವರ್ನಲ್ಲಿ 4 ಓಟವನ್ನ ಮಾತ್ರ ದಾಖಲಿಸ್ತಾ ಇದೆ. ಉತ್ತಮ ರೀತಿಯ ಆಟ, ಮಿಡ್ ವಿಕೆಟ್ ಅನ್ನು ದಾಖಲಿಸಿದ್ರು. 1 ಓಟದ ಮತ್ತೆ ಪೂರೈಕೆ ಮಾಡಿಕೊಂಡಂತ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್. ಇಲ್ಲಿ 3 ಓವರ್ ಮುಕ್ತಾಯ, ಅರ್ಥಾತ್ 18 ಚೆಂಡುಗಳ ಮುಕ್ತಾಯದ ಬಳಿಕ ತಂಡ ಮತ್ತೆ 25 ಓಟವನ್ನು ದಾಖಲಿಸ್ತಾ ಇದೆ. ಕಾಲು ಶತಕವನ್ನ ಪೂರೈಕೆ ಮಾಡಿಕೊಂಡ್ರು ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮ್ಯಾಂಗ್ಳೂರ್. ಎಂಟು ಓವರ್ಗಳ ಒಂದು ಮ್ಯಾರಥಾನ್ ಇನ್ನಿಂಗ್ಸ್ ಅನ್ನ ಕಾಣ್ತಕ್ಕಂತ ಈ ಒಂದು ಮೈದಾನ. ಜಯಿಸ ತಂಡ ನಾಳೆ 25 ಲಕ್ಷ ರೂಪಾಯಿಗಳ ಜೊತೆ ಗರಿಷ್ಠ ಮೊತ್ತದ ಪಂದ್ಯಾಕೂಟವನ್ನ ಅದು ಯಾರು ಜಯಿಸ್ತಾರೆ ನೋಡಬೇಕಾಗಿದೆ. ಅಂಡ್ ಆಫ್ 3 ಓವರ್ಸ್ ಸ್ಕೋರ್ 25. ಮತ್ತೆ ಅಜರ್ ಅವರನ್ನ ಪರಿಚಯ ಮಾಡ್ತಾ ಇದ್ದಾರೆ. ABM ವಾರಿಯರ್ಸ್ ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್ ವರ್ಸಸ್ ಮ್ಯಾಂಗ್ಳೂರ್. ಕ್ರಾಸ್ ಲೈನ್ ಬೀಸುವ ಪ್ರಯತ್ನ, ಚೆಂಡು ಬಿರುಸಿನ ಹೊಡೆತವನ್ನು ಮೊದಲ ಹಂತದಲ್ಲಿ ದಾಖಲಿಸ್ತಾ ಇದ್ದಾನೆ. ಈ ಪಂದ್ಯಾಟದ ಮೊದಲ ಸಿಕ್ಸರ್, ಷಡ್ಕ, ಆ ರೋಟದ ಸೇರ್ಪಡೆ. ಮೊದಲ ಹಂತದಲ್ಲಿ ಬೌಂಡ್ರಿಯ ಬೇಟೆಯನ್ನು ಆಡಿರ್ತಕ್ಕಂಥ ವಿನೇಶ್ ಇವಾಗ ಮೊದಲ ಸಿಕ್ಸರ್ ಶ್ರೀಕಾಂತ್ ದಾಂಡಿನಲ್ಲಿ ಬರ್ತಾ ಇದೆ. ಬಹಳ ಉತ್ತಮ ಒಂದು ಹೊಡೆತವನ್ನು ಮಿಡ್ ವಿಕೆಟ್ ನಲ್ಲಿ ದಾಖಲಿಸಿದ್ರು. ಸ್ವಲ್ಪ ಮಟ್ಟಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಕೂಡ ಏರಿಕೆಯನ್ನು ಕಾಣ್ತಾ ಇದೆ. ಸಿಕ್ಸರ್ ಬರವನ್ನ ಕಾಣ್ತಕ್ಕಂಥ ತಂಡಕ್ಕೆ ಇದು ಸಂಜೀವಿನಿಯ ಸಿಕ್ಸರ್ ಕೂಡ. 31 ಓಟವನ್ನು ದಾಖಲಿಸಿದಂತ ತಂಡ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರು. ಮತ್ತೆ ಅಜಾರ್ 2ನೇ ಬಾರಿ. ಸೆಕೆಂಡ್ ಬಾಲ್, ಬಹಳ ಉತ್ತಮ ಒಂದು ಬ್ಲಾಕ್ ಆಗಿ ಬಿದ್ದ ಚೆಂಡನ್ನ ಇಲ್ಲಿ ಸ್ಕ್ವಾಲ್ ಆಗಿ ಬದಲಿ ದಬ್ಬ ಪ್ರಯತ್ನ ಮಾಡಿದ್ದಾರೆ. 1 ಓಟದ ಸೇರ್ಪಡೆ. 8 ಓವರ್ಗಳ ಪಂದ್ಯ ಆದೇಶದ ಒಂದು ಟಾರ್ಗೆಟ್ ಅನ್ನ ABM ವಾರಿಯರ್ಸ್ ಗೆ ನೀಡ್ತಾರೆ ನೋಡಬೇಕಾಗಿದೆ. 2 ತಂಡಗಳು ಕೂಡ ಸಮಾನ ಆಟಗಾರನ ಹೊಂದಿರತಕ್ಕಂತ ತಂಡ. ಇಲ್ಲಿ ಮತ್ತೆ ಅಜರ್ 3ನೇ ಬಾರಿ. ಮತ್ತೆ ಬೀಸುವ ಪ್ರಯತ್ನ, ಲಾಂಗ್ ಆಫ್ ನ ಕ್ಷೇತ್ರ ರಕ್ಷಕ ರನ್ನಿಂಗ್ ಕ್ಯಾಚ್ ಅನ್ನ ಪ್ರಯತ್ನ ಮಾಡಿದ್ರು, ಯಶಸ್ಸನ್ನ ಪಡ್ಕೊಳ್ತಾ ಇದೆ ABM ವಾರಿಯರ್ಸ್. ಇಲ್ಲಿ ಮೊದಲ ಬ್ರೇಕ್ ಥ್ರೂ ಅನ್ನ ಪಡ್ಕೊಳ್ತಾ ಇದೆ. ಆ ನಿಟ್ಟಲ್ಲಿ ವಿನೇಶ್ ಇನ್ನಿಂಗ್ಸ್ ಮುಕ್ತಾಯ. ಮೂರನೇ ಚೆಂಡಿನಲ್ಲಿ ವಿಕೆಟ್ ನ ಬೇಟೆಯನ್ನು ಆಡಿರ್ತಕ್ಕಂಥ ಅಜರ್ ಮೊದಲ ಚೆಂಡಿಗೆ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರ. ಆ ಬಳಿಕ ಸಿಂಗಲ್ ಓಟ್ಗಳು, ಆ ಬಳಿಕ ಉದ್ದರಿ ಆಘಾತವನ್ನು ಕಾಣ್ತಾ ಇದೆ. ಕ್ಯಾಚ್ ನೀಡುವ ಮುಖಾಂತರವಾಗಿ ವಿನೇಶ್ ತಂಡಕ್ಕೆ 18 ಓಟವನ್ನು ದಾಖಲಿಸಿದ್ರು. ವಿನೇಶ್ ಉದ್ದರಿ ಆಘಾತ ನಂತರ ಹೊಸ ದಾಂಡಿಗನ ಸೇರ್ಪಡೆ. ಹರ್ಷಿತ್ ಬರ್ತಾ ಇದ್ದಾರೆ. ಇನ್ನೂ ಕೂಡ ಚೆಂಡುಗಳು ಬಾಕಿ ಇದೆ. ಅದೆಷ್ಟು ಓಟವನ್ನ ಈ ಮೈದಾನಕ್ಕೆ ಹೊಂದಿಕೊಂಡು ಈ ಮೊದಲ ಪಂದ್ಯ ಆಟವನ್ನು ಆಡ್ತಾರೆ ನೋಡಬೇಕಾಗಿದೆ. ಬೌಲರ್ಸ್ ಬ್ಯಾಕ್ ಆಟ, 1 ಓಟದ ಸೇರ್ಪಡೆ. ಅಂಕಿಅಂಶ ಪಟ್ಟಿಯಲ್ಲಿ ಇವಾಗಲೇ ಸಿಂಗಲ್ ರೊಟೇಟ್ ಮಾಡಿಕೊಂಡ್ರು ಅಜರ್. 4 ಚೆಂಡುಗಳನ್ನು ಮುಕ್ತಾಯಗೊಳಿಸತಕ್ಕಂತ ಚಾಲ್ತಿಯ 4ನೇ ಓವರ್ನಲ್ಲಿ. ಉತ್ತಮ ಒಂದು ಕವರ್ ಡ್ರೈವ್, ಬಹಳ ಉತ್ತಮ ಒಂದು ಗ್ರೌಂಡ್ ಶಾಟ್, ತನ್ಮೂಲಕ ಚೆಂಡು ಬೌಂಡ್ರಿ ರೀಚ್ ಆಗ್ತಾ ಇದೆ. 4 ಓಟದ ಸೇರ್ಪಡೆ. ಕವರ್ಸ್ ನಲ್ಲಿ ಬಹಳ ಉತ್ತಮ ಒಂದು ಹೊಡೆತವನ್ನು ದಾಖಲಿಸಿದ್ದಾರೆ. ಸ್ಥಳಾಂತರದ ಹೊಡೆತ, 4 ಓಟದ ಸೇರ್ಪಡೆ. ಯುನೈಟೆಡ್ ಜಾಗ್ವಾರ್ ನಿಧಾನ ಗತಿಯಲ್ಲಿ ಬೃಹತ್ ಮೊತ್ತವನ್ನು ದಾಖಲಿಸುವ ಸರ್ವ ಸಿದ್ಧತೆಯನ್ನು ಮಾಡತಕ್ಕಂತ ಪಂದ್ಯ. 37 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್.
ಮತ್ತೆ ಅಜಾರ್ ಕೊನೆಯ ಬಾರಿ ಅಂತಿಮ ಚೆಂಡಿಗಾಗಿ ಉತ್ತಮ ರೀತಿಯ ಆಟ ಮತ್ತೆ ಬರ್ತಾ ಇದೆ. ಗ್ರೌಂಡ್ ಶಾಟ್ ಮುಖಾಂತರವಾಗಿ ಒಂದು ಹೊಡೆದ ಸೇರ್ಪಡೆ ಲಂಗಾನಿ ಭಾಗದಲ್ಲಿ ಈ ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡ 4 ಓವರ್ ಅರ್ಥಾತ್ 24 ಚೆಂಡುಗಳ ಮುಕ್ತಾಯದ ಬಳಿಕ 48 ಓಟವನ್ನು ದಾಖಲಿಸಿದ್ದಾರೆ. 38 ಓಟವನ್ನು ದಾಖಲಿಸಿದ್ದಾರೆ. ಈ ರೀತಿಯಾಗಿ ದಾಂಡು ಚೆಂಡಿನ ಸಮರದ ಮೊದಲ ಲೆಕ್ಕಾಚಾರದಲ್ಲಿ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸಿದ್ರು. ಈ ಒಂದು ಪಂದ್ಯಾಕೂಟದ ನಿರ್ಣಾಯಕರಾಗಿ ನಮ್ಮ ಜೊತೆ ಇಬ್ರಾಹಿಂ ಆತ್ರಾಡಿ ಅವರು, ರಾಘು ಕಾಡೂರ್, ಸ್ವರೂಪ್ ತೀರ್ಥಾಳಿ ಮತ್ತು ಮೈಸೂರಿನ ಮಧು ಅವರು ಕೂಡ ನಮ್ಮ ಜೊತೆ ಕಾಯಕದಲ್ಲಿದ್ದಾರೆ. ಬಿಸಿಸಿಐನ ನಿರ್ಣಾಯಕರು ಕೂಡ ಪವಿತ್ರ ಕುಮಾರ್ ಮತ್ತು ರಘುನಂದನ್ ಇವರೆಲ್ಲರೂ ಕೂಡ ಈ ಟೂರ್ನಮೆಂಟಿನ ಅಫಿಷಿಯಲ್ ಅಂಪೈರ್ಗಳು. ಅದೇ ರೀತಿ ಕಮೆಂಟ್ರಿ ಬಾಕ್ಸ್ ನಲ್ಲಿ ಕಾಂಬ್ಯಾಕ್ಸ್ ನಲ್ಲಿ ನಮ್ಮ ಜೊತೆ 3 ದಿನಗಳ ಕಾಲ ವಿನಯ್ ವಿದ್ಯಾವರ್, ಪ್ರಶಾಂತ್ ತಾಂಬಲಪಾಡಿ, ಶಿವನಾಯ್ ತಳ್ಕೋಟ, ಅರವಿಂದ್ ಮಣಿಪಾಲ್, ಫಜಲ್ ಹೊನ್ನಾಳ್, ಅದೇ ರೀತಿ ಮಧು ಶಾನ್ಬಾಗ್ ಹಾಗೆ ಸೈಯದ್ ಗುರು ಕಂಬಳ, ಅದರ ಜೊತೆ ರಾಘು ಮಟ್ಪಾಡಿ. ಸ್ಕೋರ್ ಆಗಿ ಮ್ಯಾನ್ ಆಫ್ ಸ್ಕೋರ್ ನಲ್ಲಿ ಈ ಭಾಗದ ಅತ್ಯುತ್ತಮ ಆಟಗಾರ ಕಿರಣ್ ಕೆಬಿ ಮುಖಾಂತರವಾಗಿ ಮ್ಯಾನ್ಯಲ್ ಸ್ಕೋರ್ ಹಾಗೆ ಸುಖೇಶ್ ಆಚಾರ್ ಇವರೆಲ್ಲರೂ ಕೂಡ ಈ ಟೂರ್ನಮೆಂಟಿನ ಅಫಿಷಿಯಲ್ಗಳು. ಇಲ್ಲಿ ಮತ್ತೆ ವಿದ್ಯಮಾನ ಬದಲಾವಣೆ ಮುಂದಿನ ಹಂತಕ್ಕಾಗಿ ಅರವಿಂದ್ ಮಣಿಪಾಲ್ ಆಂಗ್ಲ ಭಾಷೆಯಲ್ಲಿ. So thank you very much, Raghu Matpadi. (38 for the loss of 1 wicket after 4 overs). ABM Warriors Bangalore team won the toss and decided to ball first here, and it's a very good start for the United Jaguar Surathkal team. It's an off-stump delivery just off the back foot, beautifully played through extra cover, only single. So talking about these two teams played superb cricket in the first day of this HMC United Trophy 2026. Now it's going to be day number 2 and first match of the morning session in progress. We got 39 runs on the board here. And a crucial match from both teams' point of view. Change of pace, good bowling, but a flight, and a tossed and a slower delivery, and it's a dot ball. Tanveer continuing. Lower full toss, nicely hit on the onside and finds the man in the deep, only single. With that single, score moves up to now 40 for the loss of 1 wicket. Srikanth on strike. Goes for the reverse. Mistimed. Could be the chance for the deep fielder. He dropped it. Well, should have been taken by the field placement. And he was running towards the eastern part of the ground, running towards the sunlight. And he lost concentration. He lost a big catch here. This is what an opportunity is in the limited overs cricket tournament. What you should convert into the big one. And that occasion, he just missed a simple, straightforward opportunity. 41 for 1. Well bowled. Good bowling. Tanveer really considered himself a little unlucky.
in this over so far. End of the over number 5. 5 gone, 41 for 1. Just 3 runs conceded in the last over. 41 after the completion of 5 overs play. United Jaguars Suratkal's point of view, thanks to the team owner and team manager, because from the last 3 years they have been playing this prestigious cricket tournament across in state, and sometimes they have actually toured to some other states and participating in the big cricket tournament, in the standard level cricket tournament on regular basis, and the players are getting the opportunity, and the players are actually getting the tag, name tag, like they are going to play one reputed club. Right now they are here in this first match against a pretty strong opposition, ABM Warriors from Bengaluru. Right, batting power play and the signal from the on-field umpires. 2 on-field umpires, experienced umpires, qualified umpires, Mohammad Ibrahim Atrari, and we have Madhu Mysuru. Mohammad Ibrahim Atrari has played in the MPL also as well in 2015, 16, 17, 3 editions, 3 seasons. Long on is actually comes in there. An invitation for the batter, looking to play some lofted on drive, but with a straight bat, not with a horizontal, like you got the 2 fielders at square leg. Mid wicket is there, and a long off in position. 3 fielders you can keep outside a 30-yard circle, and 3 fielders spotted at square leg, mid wicket, and long off. What about the shot selection now? Because on the offside, a plenty of gap is there behind the square on the offside. Good bowling, fast and furious, absolutely magnificent delivery. The tight line, outside of stump, no short of length, and a pretty much straight delivery, and focusing on to the better line and length, it was a dot ball. Boy, that's a good shot. Beautifully played over the top of the infield, running towards the boundary line. Hard work for the fielder. No, it beats the fielder. And the ball is actually racing into the fence for 4 runs. Opening player Srikanth for United Jaguar Suratkal team. He is doing an excellent work here. 23 not out. And it is a good shot selected in the last occasion. Another one, quicker delivery from Arvind. He is an excellent bowler, all-rounder for the ABM Warriors Bengaluru, and he is operating from the both ends. Now he's actually operating from that the universal idol bowling end there. Waited, smashed on the one side. Could this be gone all the way? Yes, it's gone into the fence. And it's gone like a tracer bullet. Absolutely magnificent pull shot. Arvind to continue. Dot four, and 2 balls to go now. 2 good shots. One on the offside, one on the onside. Good shot again, straight to mid-on, no runs. First one, dot delivery, followed by 4, then dot ball, then 4. Now the dot ball has come in. And equally what we can say, Arvind versus Srikanth. Srikanth got 2 boundaries. Arvind got 3 dot deliveries there. And the last ball of the over to come. Nicely played on the one side. And going back for a second.
and 2 more runs added to the total. The power play is actually a good one for a United Jaguar Surathkal team. 10 coming from the last over. 6 gone. Score 51. 50 up in the scorecard here. United Jaguar Surathkal team, they have registered 51 for the loss of 1 in 6 overs play. 6 ಓವರ್ಗಳ ಮುಕ್ತಾಯ 51ಕ್ಕೆ 1. Arvind has completed 2 overs and Azhar 2 overs. Naveen 1 and Tanveer 1. And let's wait and see who is going to come in to ball now. HMC United Trophy 2026. And once again, it's a very good morning to all the officials and good morning to all the cricket lovers. Good morning to all the members of this HMC United organization. Right, and finally, they have actually brought Faisal on his bowling mark. 12 balls to be bowled here, 51 on the board, wickets in hand. And they must be looking to get some big hits so that 70 to 75, it's going to be an ideal score to get in the first innings because you know 51 already there. Another 20 means 70 plus. It's what they're looking for here in this first innings from the United side. But Srikanth has played a magnificent role here. Superb knock in the morning session. 18 runs from Vinesh, the opening batter. Yesterday night under the lights. A supreme quality innings delivered by him and continuing a great batting touch in this match. He made 18. Srikanth is there. Harshit is still there. Wickets in hand. And how about the next approach? I mean, in coming 10 minutes play for the United Jaguar team. Let's wait and see. Oh, he got a little bad on that. I think it's down to the fence. It's gone all the way. Yes, boundary signal from the umpire. Just out to the leg stump delivery. Beautifully played. And it's into the fence for 4 runs. Things are actually looking good for the Mangalore's point of view. United Jaguar Surathkal 55 for 1. And you have to be pretty accurate with your line and length. Once again pulled away into the vacant space on the one side. Again, the ball is traveling so quickly in the outfield. It's going all the way for 4. Behind the square on the leg side, 2 boundaries in this over. $59 for the loss of 1. 2 boundaries in that direction. And there is 1 square leg. And still they are not finding that deep fine leg. And fine leg is inside a 30-yard circle. And he needs to bowl out off-stump deliveries. Anything short, full toss, could be put away. Oh, that's a reverse. And it's going to be chances there. And he has taken. He's taken the catch in the deep. Very good contribution by Harshit in at number 3, 11 runs. And he walks back to the player's stand. Newman comes out from the center. Pradeep Appe, a new batter in at number 4 for them. 2 down for 59. United Jaguar Surathkal. ಅಲ್ಲಿ ಮುಂದಿನ ಪಂದ್ಯವನ್ನು ಆಡುವಂತ ಲಕ್ಕಿ ಸ್ಟಾರ್ ಕೋಡಿ ಮತ್ತು HKGN ಅಜ್ಮೀರ್ ರಾಜಸ್ಥಾನ್
ನೋಡಿ, ಎರಡೂ ತಂಡದ ಎಲ್ಲ ಆಟಗಾರರು ವೇಟಿಂಗ್ ರೂಮ್ಗೆ ಬನ್ನಿ, ವಿಳಂಬ ಮಾಡಬೇಡಿ. ಗಮನಿಸಿ, ಲಕ್ಕಿ ಸ್ಟಾರ್ ಕೋಡಿ ಮತ್ತು HKGN ಅಜ್ಮೀರ್ ರಾಜಸ್ಥಾನ್. ಮತ್ತೆ ಹೇಳ್ತಾ ಇದ್ದೇವೆ, ಎರಡೂ ತಂಡದ ಎಲ್ಲ ಆಟಗಾರರು ವೇಟಿಂಗ್ ರೂಮ್ಗೆ ಬನ್ನಿ ಅನ್ನುವಂತ ಕರೆಯನ್ನ ಮತ್ತೊಮ್ಮೆ ತಿಳಿಸ್ತಾ ಇದ್ದೇವೆ. Pradeep Happy gets off the mark here. Good feeling and only single. That single takes them on to 60 for 2. Shrikant back on strike. The innings in this morning session, he has constructed so well for the team and he leads from the front. And the last ball of the over from Tanveer. Oh, good hit. It's going. It's long way back in the stands. All the way for the big six. Into the crowd. It goes for the big six. Seven overs been bowled here. 66 for the loss of 2. ಏಳು ಓವರ್ಗಳ ಮುಕ್ತಾಯಕ್ಕೆ 66ಕ್ಕೆ 2. 66 for the loss of 2 in 7 overs. Shrikant is on 35 not out. It's turning out to be a very good morning to all the cricket viewers here. All the cricket viewers who are watching in the Cricket YouTube channel as well, YouTube channel. And once again, we heartily welcome all of you to this historical cricket venue, Brahmora Gandhi Maidan, for this HMC United Trophy 2026. Final 6 balls to go. 66 for the loss of 2. Pradeep Happy on strike. Sheena is going to take the responsibility of the last over. In the last match yesterday night, Prince Bengaluru have registered a close and a big victory against that pretty strong team there. And one player leads from the front as far as individual total is concerned. Prasiddha Acharya, 50 not out against Prince Bengaluru in the last try. That is going to be the big highlights. $66 for the loss of 2. And as far as bowling statistics are concerned, Fazil Sharwa has bowled magnificently, 5 wickets taken.
Right now, back live in Kriksai, and Naveen is going to bowl the first over of the 8th over in the first innings. White ball called back from the umpire, signal from the umpire there. 67 for the loss of 2. Best batter of the cricket tournament and best bowler. Mobile phone will be presented for them, and the best wicket keeper, he will be getting the smartwatch. Good shot again on the one side, looking for a quick single, and he gets there. 68 now. Srikanth back on strike. 5 balls to go in the first innings. Boy, he's looking for a big one on the one side. One bounce beats the fielder. Why is that a lot of confusion? He missed the bowler just near the boundary line. Srikanth getting the boundary here. Score moves up to now 72. And these prizes are sponsored by the best batter, best bowler, best wicket keeper, mobiles and smartwatch. And man of the match, Nick Ben. It's been sponsored by the Sania Mobile Udupi. Nicely played. Chance for the second run here. He needs to work very hard. Srikanth is coming back for a second. Absolutely magnificent running between the wickets here. United Jaguar Surathkal team, they're getting runs in the last over as well. Score moves up to now 74. 41 not out by him here. What a wonderful morning it's turning out to be for him with the bat. 41 not out by Srikanth. Oh, that's going to be all caught behind. A drop, catch dropped. Catch dropped. I thought at once he has collected, but he dropped it. Srikanth gets alive. 2 balls to go. There's 2 deliveries to go in the first innings of this match here. And we would like to thank Imran Imtiaz Salim Suhail, the Sania Mobile Udupi, for sponsoring these articles, gift articles, or compliments or prizes to this HMC trophy. It's wonderful hit again. And that occasion, no runs, and we have the last ball to come in the first innings of this match so far. United Jaguar Surathkal team batting first against a pretty strong opponents. ABM Warriors from Bengaluru. And the last ball of the innings from Naveen. Nicely bowling and looking for a quick single, and I got it, I think. Yes, that a single takes them on to now on the scorecard here. 75 and 76 to chase. And we mentioned 70 plus. It's happening for the United Jaguar Surathkal team. 75 they have scored in the first innings. A superb total. And it is going to be a big task, big challenge for the ABM Warriors batting lineup to chase down this total in the morning session. 76 to chase. In the commentary box, we are going to have a change of voice. And meanwhile, 42 not out by Srikanth, the great innings, and a wonderful contribution from Vinesh. Yesterday night, he has played superb cricket. And don't forget, Harshit's 11 runs contribution. All put together, 75, 76 to chase. In the commentary box, Prashant Ambulapadi moved into the commentary box, and he is going to start the cricket commentary of the second innings of this match. ಹಲೋ ನೋಡಿ, ಎರಡನೇ ಪಂದ್ಯವನ್ನು ಆಡುವಂತ ಲಕ್ಕಿ ಸ್ಟಾರ್ ಕೋಡಿ ಮತ್ತು HKGN ಅಜ್ಮೀರ್ ರಾಜಸ್ಥಾನ್ ಕ್ಯಾಪ್ಟನ್ಗೆ ಕೊನೆಯ ಕರೆ ನೀಡ್ತಾ ಇದ್ದೇವೆ ಟಾಸ್ ಪ್ರಕ್ರಿಯೆಗೆ. ನೋಡಿ, ಎರಡೂ ತರದ ಆಟಗಾರರು ಟಾಸ್ಗೆ ಬನ್ನಿ ಅನ್ನುವಂತ ಸೂಚನೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೇವೆ. ಲಕ್ಕಿ ಸ್ಟಾರ್ ಕೋಡಿ ಮತ್ತು HKGN ಅಜ್ಮೀರ್ ರಾಜಸ್ಥಾನ್. ನೋಡಿ, ಶೀಘ್ರವಾಗಿ ಎರಡೂ ತಂಡದ ನಾಯಕರು ಟಾಸ್ಗೆ ಬನ್ನಿ.
ಧನ್ಯವಾದಗಳು ಅರವಿಂದ್ ಅವರೇ. HMC ಯುನೈಟೆಡ್ 2026 ವ್ಯವಸ್ಥಿತ ದಂಡು ಚೆಂಡಿನ ಅಂತಾರಾಷ್ಟ್ರೀಯ ಮಟ್ಟದ ಹಗಲು ರಾತ್ರಿಯ ಪಂದ್ಯ ಕೂಡ ಎರಡನೇ ದಿನದ ಮೊದಲ ಪಂದ್ಯಕ್ಕೆ ಎಲ್ಲ ಆಟಗಾರರಿಗೆ ಹಾಗೆ ಕ್ರೀಡಾ ಪ್ರೇಕ್ಷಕರ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಮೊದಲ ಹಂತದಲ್ಲಿ ಅತ್ಯುತ್ತಮ ಮಟ್ಟದ ಒಂದು ಓಟವನ್ನು ಹೋರಾಟಕಾರಿ ಮೊತ್ತವನ್ನು ದಾಖಲಿಸಿರ್ತಕ್ಕಂಥ ಯುನೈಟೆಡ್ ಜಾಗ್ವರ್ ಸುರತ್ಕಲ್ನ ತಂಡ 75 ಓಟವನ್ನು ದಾಖಲಿಸಿದ್ದಾರೆ. ಇಲ್ಲಿ 76ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ABM ವಾರಿಯರ್ಸ್ ಬೆಂಗಳೂರಿನ ತಂಡ 48 ಚೆಂಡು 76ರ ಗುರಿಯನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಅದೇನೇನ್ ಮಾಡ್ತಾರಂತ ನೋಡ್ಬೇಕಾಗಿದೆ. ಹಲೋ ಹಲೋ ಬಹಳಷ್ಟು ಮಂದಿ ಯುವ ಆಟಗಾರರು ನೆಚ್ಚಿಕೊಂಡು ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಎರಡೂ ತಂಡಗಳು ಪಂದ್ಯವನ್ನು ಜಯಿಸಿಕೊಂಡು ಮುಂದಿನ ಹಂತದ ಲೆಕ್ಕಾಚಾರವನ್ನು ಕಾಣ್ತಾ ಇರ್ತಕ್ಕಂಥ ತಂಡಗಳು. ನಿನ್ನ ಆರಂಭಿಕ ಹಂತದಲ್ಲಿ ಬಹಳಷ್ಟು ಒಂದು ಬಡ ಮೇಲಿನ ಫಲಿತಾಂಶಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಂತ ಪಂದ್ಯಾಕೂಟ ಅಂತಿಮ ಹಂತದಲ್ಲಿ ಹೋರಾಟದ ತಂಡಗಳು ಮುಂದಿನ ಹಂತದ ತೆಕ್ಕೆಯನ್ನು ಪಡ್ಕೊಂಡಂತ ತಂಡಗಳು. ಗುರು ಗಣೇಶ್ ನೇಜಾರ ತಂಡ ಆಡಿರತಕ್ಕಂಥ 2 ಪಂದ್ಯ 2 ಜಯವನ್ನು ದಾಖಲಿಸಿಕೊಂಡು ಮುಂದಿನ ಹಂತದ ಲೆಕ್ಕಾಚಾರವನ್ನು ಕಾಣ್ತಾ ಇದ್ದಾರೆ. ಇಜಾನ್ ಚೈತನ್ಯ ರಿಯಲ್ ಫೈಟರ್ಸ್ HM ಏಕ್ತಾ 2 ಪಂದ್ಯ 2 ಜಯಿಸಿಕೊಂಡು ಮುಂದಿನ ಹಂತದ ಲೆಕ್ಕಾಚಾರವನ್ನು ಪಡ್ಕೊಂಡಂತ ತಂಡ. ಮತ್ತೊಂದೆಡೆಯಲ್ಲಿ ಆರಂಭಿಕ ಪಂದ್ಯ ಗುರು ಗಣೇಶ್ ನೇಜಾರ್ನ ವಿರುದ್ಧವಾಗಿ ಆಘಾತಕಾರಿ ಸೋಲನ್ನು ಕಂಡಂತ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಮುಂದಿನ ಹಂತದ ಲೆಕ್ಕಾಚಾರವನ್ನು ಪಡ್ಕೊಂಡಂತ ಮತ್ತೊಂದು ತಂಡ ಕೂಡ. ಇಲ್ಲಿ ಜಯ ದಾಖಲಿಸಬಲ್ಲಂತ ತಂಡ ಮುಂದಿನ ಹಂತದ ಲೆಕ್ಕಾಚಾರವನ್ನು ಪಡ್ಕೊಳ್ತಾರೆ. ಫೈಸಲ್ ಮತ್ತು ಸೀನಾ ಆರಂಭಿಕ ಹಂತದ ಆಟಗಾರರು. ಲೆಫ್ಟ್ ರೈಟ್ ಕಾಂಬಿನೇಷನ್, ಎಡಗೈ ಬಲಗೈ ಕಾಂಬಿನೇಷನ್ ಅದೇನೇನ್ ಮಾಡ್ತಾರಂತ ನೋಡಬೇಕಾಗಿದೆ ಈ ಹೋರಾಟದ ಪಂದ್ಯದಲ್ಲಿ. ಶಕೀಲ್ ಹಸನ್ ಹೊನ್ನಾಳ, ಅಬ್ದುಲ್ ಸಮದ್ ದಾನಿಶ್, ರಮ್ಶೀದ್, ರಿಯಾಜ್ ಮೋನು, ಇಮ್ರಾನ್, ಶೌಕತ್ ಬಂಕಾಪುರ ಮತ್ತು ಆರಿಸ್ ಹೆಮಾಡಿ ಅವರೊಂದು ಚತುರ ಸಂಘಟನೆ ಮುಖಾಂತರವಾಗಿ ಸಾಗ್ತಾ ಇರ್ತಕ್ಕಂಥ HMC ಯುನೈಟೆಡ್ ಟ್ರೋಫಿ 3 ದಿನಗಳ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾಕೂಟ. ಟೆನಿಸ್ ಬಾಲ್ ಇತಿಹಾಸದಲ್ಲಿ ಹೊಸ ದಾಖಲೆ, ಹೊಸ ಶಕೆಯನ್ನು ಬರೆಯುವಂತ ಎಲ್ಲ ಸಿದ್ಧತೆಯನ್ನು ಮಾಡ್ತಾ ಇರ್ತಕ್ಕಂಥ HMC ಯುನೈಟೆಡ್. ಪರ್ವೇಸ್ ಅನುಭವ ಎಸೆತಗಾರ ಇನ್ನಿಂಗ್ಸ್ ಮೊದಲ ಚೆಂಡು ಬಹಳ ಸೂತಮರದ ಹೊಡೆತವನ್ನು ದಾಖಲಿಸಿದ ಕಮರ್ಸ್ ವಿಭಾಗದಲ್ಲಿ ಮೊದಲ ಚೆಂಡಿಗೆ ಮೊದಲ ಬೌಂಡ್ರಿ ಬರ್ತಾ ಇದೆ. ಅತ್ಯುತ್ತಮ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಸೀನಾ ಬಹಳಷ್ಟು ಸಮಯಗಳ ಬಳಿಕ ಈ ರೀತಿಯ ಈ ಮಾದರಿಯ ಪಂದ್ಯಾಕೂಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಆಟಗಾರ. ಆರಂಭಿಕ ದಿನಗಳಲ್ಲಿ ನ್ಯಾಶ್ ಪರವಾಗಿ ಅತ್ಯುತ್ತಮ ಆಟವನ್ನು ಆಡಿದ್ರು. ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಕೂಡ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿರ್ತಕ್ಕಂಥ ಸೀನಾ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಯನ್ನು ದಾಖಲಿಸಿದ್ರೆ ಔಟ್ ಸೈಡ್ ಲಕ್ಷ್ಯ ಮುಖಾಂತರವಾಗಿ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಮತ್ತೆ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಂಡ್ರು. ಹೊರ ರಾಜ್ಯ ಚೆನ್ನೈಯಲ್ಲೊಂದು ಸರ್ವಶ್ರೇಷ್ಠ ಪ್ರಶಸ್ತಿಗಾಗಿ ಬೈಕ್ ಅನ್ನು ಪಡ್ಕೊಂಡಂತ ಆಟಗಾರ ಕೂಡ ಸೀನಾ ಬಹಳಷ್ಟು ಸಮಯಗಳ ಬಳಿಕ ಮತ್ತೆ ಈ ರೀತಿಯ ಪಂದ್ಯಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಕ್ರಿಕೆಟ್ ಇಂದ ಸ್ವಲ್ಪ ಮಟ್ಟಿಗೆ ನೈಪಥ್ಯಕ್ಕೆ ಸರಿಯುವಂತ
ಪ್ರಯತ್ನವನ್ನು ಮಾಡಿದ್ರು ಕೂಡ ಕ್ರಿಕೆಟ್ನ ವ್ಯಾಮೋಹ ಮತ್ತೆ ಅವರನ್ನು ಎಳೆದು ತರ್ತಾ ಇದೆ. ಈ ಮುಖಾಂತರವಾಗಿ ಈ ಪಂದ್ಯಾಕೂಟ ತಮ್ಮನ್ನು ಅತ್ಯುತ್ತಮ ರೀತಿಯಾಗಿ ತೊಡಗಿಸಿಕೊಳ್ತಾ ಇದ್ರು. ಮೊದಲ ಪಂದ್ಯ 38 ಓಟವನ್ನು ದಾಖಲಿಸಿದ್ರು. ಮತ್ತೆ ಮೂರನೇ ಚೆಂಡಿಗಾಗಿ ಕ್ಷೇತ್ರಕ್ಷಣೆ ಬದಲಾವಣೆ ಸಾಗ್ತಾ ಇದೆ. ಬ್ಲಾಕ್ ಆಲ್ ಚೆಂಡು, ಯಾರ್ಕರ್ ಲೆಂತ್ನ ಚೆಂಡು, ಧಾರಾಳ ಅನುಭವಿ ಫರ್ವೇಸ್ ಸ್ವಲ್ಪ ಮಟ್ಟಿಗೆ ಆರಂಭಿಕ 2 ಚೆಂಡು ಲಯವನ್ನು ಕಂಡುಕೊಳ್ಳುವ ಹಂತದಲ್ಲಿ ಎಡವಟ್ಟನ್ನು ಕಂಡಂತ ಫರ್ವೇಸ್ ಇಲ್ಲಿ ಬ್ಲಾಕ್ ಆಲ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇರ್ತಕ್ಕಂತ ಎಸೆತಗಾರ. ಉಡುಪಿ ಫ್ರೆಂಡ್ಸ್ ಯಶಸ್ಸಿನ ಬೆನ್ನಂದೆ ಅತ್ಯುತ್ತಮ ರೀತಿ ಒಂದು ಹೋರಾಟವನ್ನು ಕೊಟ್ಟಂತ ಆಟಗಾರ ಕೂಡ. ನೆಟ್ಟ ನೇರ ಹೊಡೆತ, ಬ್ಯಾಕ್ ಟು ಬೌಲರ್ಸ್ ಆಟವನ್ನ ಆಡಿದ್ರು. ತನ್ಮೂಲಕ ಸುರಕ್ಷಿತ ಬ್ಯಾಕಪ್ ಕೂಡ ಸಾಗ್ತಾ ಇದೆ. ಕೇವಲ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 10ಕ್ಕೆ ತಲುಪ್ತಾ ಇದೆ. ಪವರ್ ಪ್ಲೇ ಹಂತದ ಓವರ್ಗಳಲ್ಲಿ ಅದೆಷ್ಟು ಓಟಗಳನ್ನು ದಾಖಲಿಸಿದ್ದಾರೆ ಅನ್ನೋದು ಕೂಡ ಈ ರೀತಿಯ ಬೃಹತ್ ಮೊತ್ತವನ್ನು ಚೇಸ್ ಮಾಡುವಂತಹ ಸಂದರ್ಭದಲ್ಲಿ ಲಾಭದಾಯಕ ಅಂಶ. ಕ್ಯಾಚ್ ಪ್ರಯತ್ನಗಳು ಸಾಗ್ತಾ ಇದಾವೆ, ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಒಂದು ವೇಳೆ ಕ್ಯಾಚ್ ಪಡ್ಕೊಂಡ್ರೆ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ನ ತಂಡಕ್ಕೂ ಕೂಡ ಆಶಾದಾಯಕ ಅಂಶ ಆಗ್ತಾ ಇತ್ತು. ಅದೃಷ್ಟದ ಆಟದಲ್ಲಿ ಮೊದಲ ಅದೃಷ್ಟವನ್ನು ಸೀನಾ ಕೂಡ ನೆಚ್ಚಿಕೊಳ್ತಾ ಇದ್ದಾರೆ. ಅಂತಿಮ 1 ಚೆಂಡು ಮೊದಲ ಪವರ್ ಪ್ಲೇ ಹಂತದಲ್ಲಿ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ ಬಹಳ ಶುದ್ಧವ್ರತೆ ಎಸೆತ, ತಾಲ್ಮಾದೆ ಕ್ಲೀನ್ ಬೌಲ್ ರೂಪದಲ್ಲಿ ಶೀನಾ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. ಹಿಂದೆ ಕ್ಯಾಚ್ ನ ಬಿಟ್ಟಂತ ಗುಡದ ಹಿಂಭಾಗದ ಗಾರುಡಿಗ ಇವಾಗ ನಿರಾಳತೆಯನ್ನು ಕಂಡುಕೊಳ್ತಾ ಇದ್ದಾರೆ ಅಂಗಣ ಒಳಭಾಗದಲ್ಲಿ. ಮೊದಲ 2 ಚೆಂಡುಗಳಲ್ಲಿ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಮೊದಲವರ ಅಂತಿಮ ಚೆಂಡಿನಲ್ಲಿ ಒಂದು ಪ್ರಾಮುಖ್ಯ ಹೊಂದರೆ ಯಶಸ್ಸನ್ನು ಫರ್ವೇಸ್ ಪಡ್ಕೊಂಡ್ರು. ಈ ಮುಖಾಂತರವಾಗಿ ಗೂಟದ ಹಿಂಭಾಗದ ಗಾರುಡಿಗ 5ನೇ ಚೆಂಡಿನಲ್ಲಿ ಒಂದು ಕ್ಯಾಚ್ ಪ್ರಯತ್ನ ಎಡವಟ್ಟನ್ನು ಕಂಡ್ರು ಕೂಡ ಆ ಒಂದು ಅಂಶವನ್ನು ಅಂತಿಮ ಎಸೆತದಲ್ಲಿ ನಿರಾಳತೆ ಒಂದು ಚೆಂಡಿನ ಮುಖಾಂತರವಾಗಿ ಸ್ವಲ್ಪ ಮಟ್ಟಿಗೆ ಯಶಸ್ಸು ಕೂಡ ಲಭಿಸ್ತಾ ಇದೆ ಫರ್ವೇಸ್ಗೆ. ಈ ಮುಖಾಂತರವಾಗಿ ಮೊದಲ ಓವರ್ನ ಮುಕ್ತಾಯಕ್ಕೆ 10 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಂತಿಮ ಹಂತದ 42 ಸತ ಜಯಕ್ಕಾಗಿ ಇದು ಕೂಡ 66 ಓಟಗಳು ಬರಬೇಕಾಗಿದೆ. ಜಯಂತ ಹೊಸ ಬೌಲರ್, ಫೈಜಾಲ್ ಗ್ಲಾನ್ಸ್ ಮಾಡುವಂತಹ ಪ್ರಯತ್ನ, ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ, ಫೈಜಾಲ್ ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. ನಿನ್ನೆ ರಾತ್ರಿ ಪರಿಸರ ಒಂದು ಆಕರ್ಷಕ ಉದ್ಘಾಟನಾ ಸಮಾರಂಭ ಕೂಡ ಸಾಗಿತ್ತು.
16 ತಂಡಗಳು ಭಾಗವಹಿಸ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥಿತ ದಾಂಡುಚುಣಿನ ಕ್ರೀಡಾಕೂಟ. ಮೊಟ್ಟ ಮೊದಲ ಬಾರಿಗೆ ಟೆನಿಸ್ ಬಾಲ್ ಇತಿಹಾಸದಲ್ಲಿ ಒಂದು ಹೊಸ ಶಕೆ, ಹೊಸ ಇತಿಹಾಸ, ಸುವರ್ಣ ಅಕ್ಷರದಲ್ಲಿ ಬರೆಯಬಹುದಂತ ಸಾಧನೆಯನ್ನು ಬರಿತಾ ಇರ್ತಕ್ಕಂಥ ಎಸ್ಎಂಸಿ ಯುನೈಟೆಡ್. ಶಕೀಲ್ ಹಸನ್ ಅವರೊಂದು ವ್ಯವಸ್ಥಿತ ಮುಂದಾಳತ್ವದಲ್ಲಿ ಈ ಒಂದು ಪಂದ್ಯ ಕೂಡ ಉತ್ತಮ ರೀತಿಯಾಗಿ ನಡೀತಾ ಇದೆ. ಟಿಮೋಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನ, ಮತ್ತೆ ಶರತ್ ಕ್ಷೇತ್ರಕ್ಷಣೆ ಮಾಡ್ತಾ ಇದ್ದಾರೆ. ಕಳೆದೊಂದು 3 ರಿಂದ 4 ಋತುಗಳಲ್ಲಿ ನಾವು ಕಂಡ ಹಾಗೆ ಖಂಡಿತಕ್ಕೂ ಕೂಡ ನಾವು ಶರತ್ ಅವರನ್ನ ಅಭಿನಂದಿಸಲೇಬೇಕಾಗತ್ತೆ. ಈ ರೀತಿಯ ಕ್ರೀಡಾ ಕ್ಷೇತ್ರದಲ್ಲಿ ಒಂದು ಅತ್ಯುತ್ತಮ ರೀತಿಯ ಒಂದು ಹೋರಾಟವನ್ನು ಕೊಡ್ತಾ ಇರ್ತಕ್ಕಂಥ ಓರ್ವ ಪ್ರವರ್ತಕರು ಕೂಡ. ನೋಡಿ, ಮುಂದಿನ ಪಂದ್ಯವನ್ನು ಆಡುವಂತ ಲಕ್ಕಿ ಸ್ಟಾರ್ ಕೋಡಿ ಮತ್ತು HKGN ಅಜ್ಮೀರ್ ರಾಜಸ್ಥಾನ್, ಇದು 6ನೇ ಬಾರಿಗೆ ನಿಮ್ಗೆ ಕರೆಯನ್ನ ನೀಡ್ತಾ ಇದ್ದೇವೆ. ಎರಡೂ ತಂಡದ ಆಟಗಾರರು ವೇಟಿಂಗ್ ರೂಮ್ಗೆ ಬನ್ನಿ. ಮತ್ತೆ ತಿಳಿಸ್ತಾ ಇದ್ದೇವೆ, HKGN ಅಜ್ಮೀರ್ ರಾಜಸ್ಥಾನ್ ಮತ್ತು ಲಕ್ಕಿ ಸ್ಟಾರ್ ಕೋಡಿಯ ಎಲ್ಲ ಆಟಗಾರರು, ಎರಡೂ ತಂಡದ ಎಲ್ಲ ಆಟಗಾರರು ದಯವಿಟ್ಟು ವೇಟಿಂಗ್ ರೂಮ್ಗೆ ಬನ್ನಿ ಅನ್ನುವಂತ ಕರೆ ನೀಡ್ತಾ ಇದ್ದೇವೆ, ಗಮನಿಸಿಕೊಳ್ಳಿ. ನೋಡಿ, 8:00 ನಿಮ್ಮ ಪಂದ್ಯ ಇತ್ತು, ಇವಾಗ 10 ಕಾಲ್ ಆಗಿದೆ. ಪ್ರತಿಯೊಂದು ಹಂತಲ್ಲೂ ಕೂಡ ನೀವು ಗಮನಿಸಿಕೊಳ್ಬೇಕು, ವಿಳಂಬ ಮಾಡಬಾರ್ದು, ಸಮಯ ಸಂದರ್ಭಕ್ಕೆ ಸರಿಯಾಗಿ ನೀವು ಬರಬೇಕು. ನೋಡಿ, ಪಂದ್ಯಾಟದಲ್ಲಿ ಆಡಬಲ್ಲಂತ ಎಲ್ಲ ತಂಡಗಳಿಗೆ ಮತ್ತೆ ಸಂಘಟಕರ ಸೂಚನೆ ಏನಂತ ಹೇಳಿದ್ರೆ, ನಿಮಗೆ ಕೊಟ್ಟಂತಹ ಪಂದ್ಯಗಳ ಸಮಯವನ್ನು ಸರಿಯಾಗಿ ಪರಿವರ್ತಿಸಿಕೊಂಡು ಆ ಸಮಯಕ್ಕೆ ನೀವು ಕ್ರೀಡಾಂಗಣದ ಒಳಭಾಗದಲ್ಲಿ ಇದ್ದರೆ ವ್ಯವಸ್ಥಿತ ಪಂದ್ಯಾಕೂಟ ಅತ್ಯುತ್ತಮ ರೀತಿಯಲ್ಲಿ ಸಾಂಗವಾಗಿ ಮುಕ್ತಾಯವನ್ನು ಕಾಣುತ್ತೆ. ಖಂಡಿತಕ್ಕೂ ಕೂಡ ನೀವು ಈ ಪಂದ್ಯಾಟವನ್ನು ನಡೆಸ್ತಾ ಇರ್ತಕ್ಕಂಥ ಸಂಘಟಕರ ಕಷ್ಟವನ್ನು ಅರಿತುಕೊಂಡು ನೀವು ಕೂಡ ಪಂದ್ಯಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಆ ನೆಲೆಯಲ್ಲಿ ಮುಂದಿನ ಪಂದ್ಯವನ್ನು ಆಡಬಲ್ಲಂತ ಎರಡೂ ತಂಡಗಳು ಶೀಘ್ರಗತಿಯಲ್ಲಿ ಬನ್ನಿ ಅನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ತಡಬತ್ತ 14 ಕೋಟಿಗಳು ಮತ್ತೆ ಹುದ್ದೆಯ ಯಶಸ್ಸನ್ನು ಈ ಓವರ್ನಲ್ಲಿ ಜಯಂತ ಪಡ್ಕೊಂಡ್ರು. ತಡಬತ್ತ 14ಕ್ಕೆ 2 ಶರತ್ ಅವರೊಂದು ಹೋರಾಟದಲ್ಲಿ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ಲ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಕಳೆದ 3 ರಿಂದ 4 ಋತುಗಳಲ್ಲಿ ನಾವು ಕಂಡ ಹಾಗೆ ಒಂದು ನಿರ್ದಿಷ್ಟ ಫಲಿತಾಂಶಗಳು ಅವರ ತಂಡಕ್ಕೆ ಬರ್ತಾ ಇಲ್ಲ ಆದ್ರೂ ಕೂಡ ರಾಜ್ಯಾದ್ಯಂತ ಅವರ ತಂಡ ಮಾತ್ರ ಪ್ರತಿಯೊಂದು ಪಂದ್ಯಾಕೂಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದೆ. ಆ ಒಂದು ವಿಚಾರಕ್ಕಾಗಿ ನಾವು ಖಂಡಿತಕ್ಕೂ ಕೂಡ ಶರತ್ ಅವರನ್ನು ಅಭಿನಂದಿಸಲೇಬೇಕಾಗಿದೆ. ಯಾಕೆಂತ ಹೇಳಿದ್ರೆ ನಾವು ಕಂಡ ಹಾಗೆ ಬಹಳಷ್ಟು ಮಂದಿ ಯುವ ಆಟಗಾರರಿಗೆ ಅವರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಗತಿಸ್ತಾ ಇರ್ತಕ್ಕಂಥ ಒಂದು ತಪ್ಪು, ಒಂದು ಪಂದ್ಯಾಕೂಟದಲ್ಲಿ ಯಶಸ್ಸನ್ನ ಕಂಡಂತ ಓರ್ವ ಆಟಗಾರ ಮತ್ತೊಂದು ಪಂದ್ಯಾಕೂಟದಲ್ಲಿ ಬಹುತೇಕ ನಾವು ಕಂಡ ಹಾಗೆ ಅವರ ಜಾಗ್ವಾರ್ ತಂಡವನ್ನು ಬಿಟ್ಟು ಮತ್ತೊಂದು ತಂಡದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಒಂದು ಅಂಶ ಕೂಡ ಅವರಿಗೆ ಕೂಡ ನಿರ್ದಿಷ್ಟ ಫಲಿತಾಂಶಕ್ಕೆ ಮೈನಸ್ ಆಗ್ತಾ ಇದೆ ಅನ್ನುವಂತ ಲೆಕ್ಕಾಚಾರ ಈ ಹಂತದಲ್ಲಿ ನಡೀತಾ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಖಂಡಿತಕ್ಕೂ ಕೂಡ ಯಶಸ್ಸು ಕಟ್ಟಿಟ್ಟ ಬುತ್ತಿ ಆಗ್ಲಿ ಎನ್ನುವಂತ ಶುಭ ಹಾರೈಕೆಯೊಂದಿಗೆ ಮೊದಲ 2 ಓವರ್ಗಳ ಮುಕ್ತಾಯಕ್ಕೆ ನೋಡಿ, ಅಲ್ಲಿ ಲಕ್ಕಿ ಸ್ಟಾರ್ ಕೋಡಿ ಮತ್ತು HKGN ಅಜ್ಮೀರ್ ರಾಜಸ್ಥಾನ್ ವೇಟಿಂಗ್ ರೂಮ್ಗೆ ಫೋಟೋ ಶೂಟ್ಗೆ ಬನ್ನಿ. ಗಮನಿಸಿ, ಎರಡೂ ತಂಡದ ಆಟಗಾರರು ನೋಡಿ 10:25 ಎರಡೂ ತಂಡಗಳಿಗೂ ಕೂಡ ಸಮಯವನ್ನು ನೀಡುತ್ತೇವೆ. ನೀವು ಬರದಿದ್ದರೆ ಮುಂದಿನ ತೀರ್ಮಾನವನ್ನು ಸಂಘಟಕರು ತೆಗೆದುಕೊಳ್ತಾರೆ. ಸಹಕರಿಸಿ ಅನ್ನುವಂತ ಮಾತನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೇವೆ. ಲಕ್ಕಿ ಸ್ಟಾರ್ ಕೋಡಿ ಮತ್ತು HKGN ಅಜ್ಮೀರ್ ರಾಜಸ್ಥಾನ್. ಮೊದಲ 2 ಓವರ್ಗಳ ಮುಕ್ತಾಯಕ್ಕೆ 14 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ, 15 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಂತಿಮ ಹಂತದ 36 ಚೆಂಡು ಜಯಕ್ಕಾಗಿ 61 ಓಟಗಳು ಬರಬೇಕಾಗಿದೆ. ಪ್ರತಿ ಓವರಿಗೆ 10ರ ಸರಾಸರಿಯಲ್ಲಿ ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಗಾಳಿಯ ಲಾಭವನ್ನು ಪಡ್ಕೊಂಡ್ರೆ ಖಂಡಿತಕ್ಕೂ ಕೂಡ ಲಾಭದಾಯಕ ಅಂಶವನ್ನು ಅತ್ಯುತ್ತಮ ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನವನ್ನು ಶರತ್ ಮಾಡಿದ್ರು. ಆಘಾತವನ್ನು ಕಾಣ್ತಾ ಇಲ್ಲ. 1 ಓಟಗಳ
ಅವಕಾಶಗಳು ಬರ್ತಾ ಇದೆ. ದುರ್ಗಾದ ಉಸ್ಮಾನ್ಗೂ ಕೂಡ ಹೊಸ ಮಗು ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬ್ಲಾಕ್ ಕಾಲ್ ಚೆಂಡು ಮತ್ತೆ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತನ್ನ ಅನುಭವದ ಬತ್ತಳಿಕೆಯಿಂದ ಎಸೆತಗಳನ್ನು ಅತ್ಯುತ್ತಮವಾಗಿ ತೋರ್ಪಡಿಸ್ತಾ ಇರ್ತಕ್ಕಂಥ ಫರ್ವೇಸ್ ಮತ್ತೆ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಸ್ಲೋ ಓವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಬಹಳ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಒಂದೋಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ 17ಕ್ಕೆ ತಲುಪ್ತಾ ಇದೆ ಚಾಲ್ತಿಯ 3ನೇ ಓವರ್ ನಲ್ಲಿ 2 ಹುದರಗಳ ಆಘಾತದ ನಡುವೆ ಬೌಂಡರಿ ಸಿಕ್ಸರ್ಗಳ ಅನಿವಾರ್ಯತೆ ಕೂಡ ಈ ಹಂತದಲ್ಲಿ ದಾಖಲಾತಿಯನ್ನು ಕಾಣಬೇಕಾಗಿದೆ. ಬಹಳ ಶುದ್ಧ ಬರೆದ ಸತ ಗುಣ ಹಿಂಭಾಗದಲ್ಲಿ ಅಡವಟ್ಟು ಅಂತಿಮ ಹಂತದಲ್ಲಿ ಬೌಂಡ್ರಿಯನ್ನು ಅಡ್ಡಾಯಿಸುವಂತ ಪ್ರಯತ್ನ ಮುಂದುವರಿಕೆ ಕಾಣ್ತಾ ಇದೆ. 2 ಓಟಗಳ ಸೇರ್ಪಡೆ ಬೈ ರೂಪದಲ್ಲಿ ಅಂಕಿಅಂಶ ಪಟ್ಟಿಯನ್ನು ದಾಖಲಾತಿ ಕಾಣ್ತಾ ಇದೆ. ಈ ಮುಖಾಂತರವಾಗಿ ತನ್ನ ಮೊತ್ತ 19ಕ್ಕೆ ತಲುಪ್ತಾ ಇದೆ. 3ನೇ ಓವರ್ನ ಅಂತಿಮ ಹಂತದ 2 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನು ಸ್ಥಾಪಿಸುವಂತ ಸರ್ವ ಸಿದ್ಧತೆಯನ್ನು ಮಾಡ್ತಾ ಇರ್ತಕ್ಕಂಥ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ತಂಡ ಎಬಿಎಂ ವಾರಿಯರ್ಸ್ ವಿರುದ್ಧ ಪಂದ್ಯಾಟವನ್ನು ಆಡ್ತಾ ಇದೆ. ಬೆರಸರ ಹೊಡೆತ ತನ್ನ ಮೂಲಕ ಸುರಕ್ಷಿತವಾಗಿರ್ತಕ್ಕಂಥ ಗ್ಯಾಪ್ ಶಾಟ್ ಅನ್ನು ಫೈಜಾಲ್ ದಾಂಡಿನ ಮುಖಾಂತರವಾಗಿ ಮತ್ತೊಂದು ಬಿರುಸಿನ ಹೊಡೆತ ದಾಖಲಾತಿಯನ್ನು ಕಾಣ್ತಾ ಇದೆ. ಲಾಂಗ್ ಆನ್ ಮತ್ತು ಡೀಪ್ ಮಿಡ್ ವಿಕೆಟ್ ನಡುವೆ ಸುರಕ್ಷಿತವಾಗಿರ್ತಕ್ಕಂಥ ಒಂದು ಗ್ಯಾಪ್ ಶಾಟ್ ಮುಖಾಂತರವಾಗಿ ಬೌಂಡ್ರಿ ದಾಖಲಿಸಿದ್ದು. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 23ಕ್ಕೆ ತಲುಪ್ತಾ ಇದೆ. 23 76ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ನಿನ್ನೆ ಬೆಳಗಿನ ಅವಧಿ ಮೊದಲ ಪಂದ್ಯವನ್ನು ಜಯಿಸಿರ್ತಕ್ಕಂಥ ಎಬಿಎಂ ವಾರಿಯರ್ಸ್ ಬೆಂಗಳೂರಿನ ತಂಡ ಆ ಬಳಿಕದೊಂದು ಪ್ರಾಮುಖ್ಯ ಪಂದ್ಯವನ್ನು ಕಳ್ಕೊಂಡ್ರು. ಬ್ಲಾಕ್ ಕಾಲ್ ಚೆಂಡು ಮತ್ತೆ ಲೆಗ್ ಬಿಫೋರ್ ದಿ ವಿಕೆಟ್ ಗಾಗಿ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಲೆಗ್ ಬೈ ರೂಪದಲ್ಲಿ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 3ನೇ ಓವರ್ ಮುಕ್ತಾಯದ ಬಳಿಕ 24 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಅಂತಿಮ ಹಂತದ 30 ಚೆಂಡು 52 ಓಟಗಳು ಬರಬೇಕಾಗಿದೆ. 30 ಸತ 52ರ ಅನಿವಾರ್ಯತೆ. ಪ್ರತಿ ಓವರ್ ನಲ್ಲಿ 10ಕ್ಕಿಂತ ಮೇಲ್ಸರದಲ್ಲಿ ಓಟಗಳು ಬರಬೇಕಾಗಿದೆ. 10 ಚುಕ್ಕೆ 6-6ರ ಒಂದು ರನ್ ರೇಟ್ ಅನ್ನು ಕಾಯ್ದುಕೊಳ್ಬೇಕಾಗಿರ್ತಕ್ಕಂಥ 10 ಚುಕ್ಕೆ 4-0 ರನ್ ರೇಟ್ ಅನ್ನು ಕಾಯ್ದುಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಇದೆ. ಮೇಲ್ನೋಟದ ಪರಿಸ್ಥಿತಿ 10-11 ಈ ರೀತಿಯ ಓಟವನ್ನು ದಾಖಲಿಸಿದ್ರು ಕೂಡ ಜಯಿಸಬಲ್ಲಂತ ಪಂದ್ಯ ಇಲ್ಲಿ ಅದ್ಯಾವ ರೀತಿಯಲ್ಲಿ ಸಮಾಪ್ತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಮೊದಲ 3 ಓವರ್ಗಳಲ್ಲಿ 24 ಓಟಗಳಿಗೆ 2 ಹೋದರಿ ಆಘಾತ. 2 ತಂಡಗಳು ಕೂಡ ಬಹಳಷ್ಟು ಲೆಕ್ಕಾಚಾರ ಮಾಡಿ ಪಂದ್ಯವನ್ನು ಆಡುತ್ತಾ ಇದೆ. ಶಕೀಲ್ ಹಸನ್ ಅವರ ಮುಖಾಂತರವಾಗಿ ಉದಯವನ್ನು ಕಂಡಂತ ಯೂನಿವರ್ಸಲ್ ಐಡಲ್ ಇವಾಗ 14 ದೇಶಗಳಲ್ಲಿ ತನ್ನ ಪ್ರಖರತೆಯನ್ನು ಹರಿಸಿಕೊಂಡು ಯಶಸ್ಸನ್ನು ಕಂಡ ಒಂದು
ಸಂಗೀತ ಕ್ಷೇತ್ರದ ಮಹಾ ದಿಗ್ಗಜರನ್ನು ಹುಡುಕುವಂತ ಪ್ರಯತ್ನಗಳು ಈ ಮುಖಾಂತರವಾಗಿ ನಡೀತಾ ಇದೆ. ಹಳ್ಳಿಗಾಡಿನವರು ಹುಡುಗನಾಗಿದ್ದುಕೊಂಡು ತನ್ನದೇ ಆಗಿರ್ತಕ್ಕಂಥ ಯಶೋಗಾಥೆಯನ್ನು ಬರಿತಾ ಇರ್ತಕ್ಕಂಥ ಶಕೀಲ್ ಹಸನ್ ಅವರು ವೀಕ್ಷಕ ವಿವರಣೆಗಾರನಾಗಿ ಟೆನಿಸ್ ಮಾಲ್ ರಣಾಂಗಣಕ್ಕೆ ಎಂಟ್ರಿಯನ್ನು ದಾಖಲಿಸಿ ತಾನು ಅರಸಿಕೊಂಡಂತ ಒಂದು ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಸಾಧನೆಯನ್ನು ಬರೆಯುವುದರ ಮುಖಾಂತರವಾಗಿ ಹೊಸ ಯಶೋಗಾಥೆಯನ್ನು ಬರೆಯುವುದರ ಮುಖಾಂತರವಾಗಿ ಹೊಸ ಇತಿಹಾಸವನ್ನು ಸೃಷ್ಟಿಸಿರ್ತಕ್ಕಂಥ ಶಕೀಲ್ ಹಸನ್ ಈ ವ್ಯವಸ್ಥಿತವಾಗಿರ್ತಕ್ಕಂಥ ದಾಂಡು ಚೆಂಡಿನ ಪಂದ್ಯಾಟದ ಅತ್ಯುತ್ತಮ ಹೋರಾಟದ ಮುಂಚೂಣಿಯನ್ನು ಕಾಣ್ತಾ ಇರ್ತಕ್ಕಂಥ ಪ್ರಮುಖರು. ನೆಟ್ಟನೇರ ಹೊಡೆತ, ಸುರಕ್ಷಿತ ಗ್ಯಾಪ್ ಶಾಟ್. ಇವಾಗ ಲಾಂಗ್ ಆಫ್ ಮತ್ತು ಲಾಂಗಾನ ನಡುವೆ ಚೆಂಡು ಸಿಮಾರಕ್ಕೆ ಹೊರಭಾಗ ಕ್ರಮಿಸ್ತಾ ಇದೆ. ಸಿಕ್ಸರ್ ಈ ಬಾರಿ. ಅತ್ಯುತ್ತಮ ರೀತಿಯ ಆಟವನ್ನು ಮುಂದುವರಿಸ್ತಾ ಇರ್ತಕ್ಕಂಥ ಫೈಸಲ್ ಅಂಕಣದ ಒಳಭಾಗದಲ್ಲಿ ಇರುವಷ್ಟು ಹೊತ್ತಿನವರೆಗೆ ಖಂಡಿತಕ್ಕೂ ಕೂಡ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ನ ಆಟಗಾರರಿಗೂ ಕೂಡ ತಲೆಬೇನೆಯ ಸಮಸ್ಯೆ. ಅತ್ಯುತ್ತಮ ರೀತಿಯ ಹೊಡೆತವನ್ನೇ ದಾಖಲಿಸಬಲ್ಲಂತಹ ಸಾಮರ್ಥ್ಯದ ಆಟಗಾರ. ನಾವು ಕಂಡ ಹಾಗೆ SRCC ಪರವಾಗಿ ಸೌತ್ ಝೋನ್ ಕ್ರಿಕೆಟ್ ಕ್ಲಬ್ನ ಪರವಾಗಿ ಬಹಳಷ್ಟು ಪಂದ್ಯಗಳನ್ನು ಆಡಿದ್ದಾರೆ. ಅದೇ ರೀತಿ ಮೈಟಿ ಪರವಾಗಿ ಕೂಡ ತಮ್ಮನ್ನು ತೊಡಗಿಸ್ಕೊಳ್ತಾ ಇದ್ರು. ಕ್ರಿಕೆಟ್ ನಿಂದ ಬಹುತೇಕ ಸ್ವಲ್ಪ ಮಟ್ಟಿಗೆ ನೈಪಥ್ಯಕ್ಕೆ ಸರಿಯುವಂತಹ ಹಂತವನ್ನು ಕಾಣ್ತಾ ಇದ್ರು ಕೂಡ ಕೆಲವೊಂದು ಪ್ರಾಮುಖ್ಯ ಪಂದ್ಯಕೂಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತಹ ಪ್ರಯತ್ನ. ಅತ್ಯುತ್ತಮ ಆಟ ಮುಂದುವರಿಕೆ ಕಾಣ್ತಾ ಇದೆ. ತಂಡವನ್ನು ಜಯಿಸುವಂತ ಗೆದ್ದುಕೊಡುವಂತ ಲೆಕ್ಕಾಚಾರ ಅರಿತುಕೊಂಡು ಪಂದ್ಯವನ್ನು ಆಡ್ತಾ ಇದ್ದಾರೆ ಫೈಜಾಲ್. ಶಾಟ್ ಆಗಿತ್ತು, ಮತ್ತೆ ಫುಲ್ ಶಾಟ್ ಮಾದರಿ ಹೊಡೆತವನ್ನು ದಾಖಲಿಸಿದ್ರು. ಒಂದು ಓಟಗಳ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಡ ಮೊತ್ತ ಕೂಡ 31. ಎರಡು ಹೋದರಗಳು ಶೀಘ್ರಗತಿಯಲ್ಲಿ ಆಘಾತವನ್ನು ಕಂಡರೂ ಕೂಡ ಮೂರನೇ ವಿಕೆಟ್ಗಾಗಿ ಒಂದು ಅತ್ಯುತ್ತಮ ರೀತಿಯ ಒಂದು ಪಾರ್ಟ್ನರ್ಶಿಪ್ ಭಾಗಿದಾರಿ ಮುಂದುವರಿಕೆ ಕಾಣ್ತಾ ಇದೆ. ಒಂದು ಹಂತಲ 13ಕ್ಕೆ 2, ಪ್ರಸ್ತುತ 31ಕ್ಕೆ 2. ಕ್ಲೋಸ್ ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡು ಅಂತಿಮ ಹಂತಲೊಂದು ಸುಲಭ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ಮುಖಾಂತರವಾಗಿ ಮೂರನೇ ಆಘಾತ. ಹಲೋ, ಅಲ್ಲಿ ಮುಂದಿನ ಪಂದ್ಯವನ್ನು ಆಡುವಂತ ಎರಡೂ ತಂಡದ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ಲಕ್ಕಿ ಸ್ಟಾರ್ ಕೋಡಿ ಮತ್ತು HKGN ಅಜ್ಮೀರ್ ರಾಜಸ್ಥಾನ್. ನೋಡಿ, ಇದು ಕೊನೆಯ ಕರೆ ನೀಡ್ತಾ ಇದ್ದೇವೆ. ಎರಡೂ ತಂಡದ ಕ್ಯಾಪ್ಟನ್ ಟಾಸ್ ಪ್ರಕ್ರಿಯೆಗೆ ಬನ್ನಿ ಅನ್ನುವಂತ ಕರೆಯನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೇವೆ. ಲಕ್ಕಿ ಸ್ಟಾರ್ ಕೋಡಿ ಮತ್ತು HKGN ಅಜ್ಮೀರ್ ರಾಜಸ್ಥಾನ್. ಬಹಳ ಶುದ್ಧವಾದ ಹೊಡೆತ, ಮತ್ತೆ ಚೆಂಡು ಶಿವಾರಕ್ಕೆ ಹೊರಭಾಗ ಕ್ರಮಿಸ್ತಾ ಇದೆ. ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ. ತಾನೆದುರಿಸಿದ ಮೊದಲ ಚೆಂಡಿಗೆ ಸಾಬು ಬೌಂಡ್ರಿ ದಾಖಲಿಸಿದ್ರು. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡಬತ್ತ ಕೂಡ ಮೂವತ್ತೈದು.
ಬಹಳ ಶುದ್ಧ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೆ ಹದರಿ ಆಘಾತ. ಸಾಬು ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಅರ್ಧಾಂಶ ಓವರ್ಗಳ ಮುಕ್ತಾಯದಲ್ಲಿ 35 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಅಂತಿಮ ಹಂತದ 24 ಚೆಂಡು ಜಯಕ್ಕಾಗಿ 41 ಓಟಗಳು ಬರಬೇಕಾಗಿದೆ. ಈ ಹಂತದಲ್ಲಿ ಮಾತ್ರ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾ ಇದ್ದಾರೆ. ಮೊದಲ ಹಂತಕ್ಕಾಗಿ ಶಿವ ನಾರಾಯಣ ಐತಾಳ್ ಕೋಟ. ಶಿವ ನಾರಾಯಣ ಐತಾಳ್ ಕೋಟ, ಕುಂದಾಪುರ, ಉಡುಪಿ. ಹಲೋ, ದಿನದ ಎರಡನೇ ಪಂದ್ಯವನ್ನು ಆಡುವಂತ HKGN ಅಜ್ಮೀರ್ ರಾಜಸ್ಥಾನ್ ನಾಯಕ ಮತ್ತು ಲಕ್ಕಿ ಸ್ಟಾರ್ ಕೋಡಿಯ ಕ್ಯಾಪ್ಟನ್ ನಮ್ಮ ಜೊತೆಲಿದ್ದಾರೆ. ಇವಾಗ ಮ್ಯಾಚ್ ರೆಫ್ರಿ ಆಗಿರುವಂತಹ ರಘುನಂದನ್ ಕೂಡ ನಮ್ಮ ಜೊತೆಲಿದ್ದಾರೆ. ಅಲ್ಲಿ HKGN ಅಜ್ಮೀರ್ ರಾಜಸ್ಥಾನ್ ಕ್ಯಾಪ್ಟನ್ ಧನ್ಯವಾದಗಳು ಪ್ರಶಾಂತ್ ಅಂಬಲಪಾಡಿ. ಬಹಳಷ್ಟು ಉತ್ತಮ ಒಂದು ಕ್ಯಾಚ್. ಮತ್ತೊಂದು ಹೋದರೆ ಆಘಾತವನ್ನು ಕಂಡುಕೊಳ್ತಾ ಇದೆ. APM ವಾರಿಯರ್ಸ್ ವರ್ಸಸ್ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್. ಮೂವತ್ತೈದು 35 for 5. The fifth hour in progress. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಜಯನ್. ಇಲ್ಲಿ ದಿನದ ಎರಡನೆಯ ಪಂದ್ಯದ ಟಾಸ್ ಪ್ರಕ್ರಿಯೆ ನಡೀತಾ ಇದೆ. ಲಕ್ಕಿ ಸ್ಟಾರ್ ಕೋಡಿ ಮತ್ತು HKGN ಅಜ್ಮೀರ್ ರಾಜಸ್ಥಾನ್ ಎರಡೂ ತಂಡದ ಕ್ಯಾಪ್ಟನ್ ನಮ್ಮ ಜೊತೆಯಲ್ಲಿದ್ದಾರೆ. ಇವಾಗ ಟಾಸ್ ನಡೀತಾ ಇದೆ. ಟಾಸ್ ಒನ್ ಬೈ ಲಕ್ಕಿ ಸ್ಟಾರ್ ಕೋಡಿ. ಡಿಸಿಷನ್ ಓಕೆ. HMC ಯುನೈಟೆಡ್ ಟ್ರೋಫಿಯ ಎರಡನೇ ದಿನದ ಪಂದ್ಯವನ್ನು ಆಡ್ತಾ ಇರುವಂತ HKGN ಅಜ್ಮೀರ್ ರಾಜಸ್ಥಾನ್ ಮತ್ತು ಲಕ್ಕಿ ಸ್ಟಾರ್ ಕೋಡಿ. ಇಲ್ಲಿ ಟಾಸ್ ಆಲ್ರೆಡಿ ಮುಕ್ತಾಯವನ್ನು ಕಂಡಿದೆ. ಟಾಸ್ ಜಯವನ್ನು ದಾಖಲಿಸಿರುವಂತಹ ಲಕ್ಕಿ ಸ್ಟಾರ್ ಕೋಡಿಯ ತಂಡ ಕ್ಷೇತ್ರರಕ್ಷಣೆಯನ್ನು ಆಯ್ದುಕೊಂಡಿದ್ದಾರೆ. ಈ ಪಂದ್ಯ ಮುಂದಿನ ಹಂತದಲ್ಲಿ ಸಾಗುತ್ತೆ. ಥ್ಯಾಂಕ್ ಯು. ಬಹಳ ಸುತ್ತಮುತ್ತ ಎಸೆದ ಬಲವಂತ ಮನೆಗೆ ಪುರಸ್ಕಾರ. ಮತ್ತೊಂದು ಹೋದರೆ ಆಘಾತವನ್ನು ಕಳ್ಕೊಳ್ತಾ ಇದೆ. ವಿಕೆಟ್ ನಂಬರ್ 6 ಕಳ್ಕೊಳ್ತಾ ಇದೆ. APM ವಾರಿಯರ್ಸ್ ಬೆಂಗಳೂರು ತನ್ವೀರ್ ವಾಪಸ್ ಸಾತಿ. ಈ ಒಂದು ಓವರ್ನಲ್ಲಿ ಜಯಂತ್ 2 ವಿಕೆಟ್ ಅನ್ನು ಪಡ್ಕೊಂಡ್ರು.
ಮತ್ತೆ ಜಯನ್ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ, ಕ್ಯಾಚ್ ಆಗೋ ಸಾಧ್ಯತೆ. ಮತ್ತೊಂದು ವಿಕೆಟ್ ಪತನವನ್ನು ಕಾಡ್ತಾ ಇದೆ. ಓವರ್ ಹ್ಯಾಟ್ರಿಕ್ ಜಯಂತ ಈ ಒಂದು ಓವರ್ ನಲ್ಲಿ 3ನೇ ವಿಕೆಟ್ ಅನ್ನು ದಾಖಲಿಸ್ತಾ ಇದ್ದಾನೆ. ಪಂದ್ಯಾಟದಲ್ಲಿ ಸಂಪೂರ್ಣ ಹಿಡಿತವನ್ನು ಸ್ಥಾಪಿಸ್ತಾ ಇದೆ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್. ಶರತ್ ಅವರ ಮುಂದಾಳತ್ವದಲ್ಲಿ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಪಂದ್ಯದ ನಿಚ್ಚಳ ಮೇಲ್ಗೆಯನ್ನು ಸಾಧಿಸ್ತಾ ಇದೆ. ಉತ್ತಮ ರೀತಿಯ ಸತ ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಈ ಒಂದು ಪದ ನಿರ್ಣಾಯಕರಾಗಿ ಒಂದೆಡೆ ಮಧು ಮೈಸೂರು, ಇನ್ನೊಂದೆಡೆ ಇಬ್ರಾಹಿಂ ಆತ್ರಾಡಿ, ಕೆಸಿಯ ಅಂಗೀಕೃತ ನಿರ್ಣಾಯಕರು ಕೂಡ. ಶಾರ್ಟ್ ಆಗಿ ಬಿದ್ದ ಚೋಡು ಬಹಳ ಶುದ್ಧ ಮತ್ತು ಹೊಡೆತ ಮಿನಿ ಕಡೆ ಭಾಗದಲ್ಲಿ ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮುಕ್ತಾಯವನ್ನು ಕಡೆತ ಓವರ್ಗಳ ಸಂಖ್ಯೆ 5 ಓವರ್ಗಳ ಮುಕ್ತಾಯದ ಬಳಿಕ ತರದ ಮೊತ್ತ 39. ಅಂತಿಮ 3 ಓವರ್ಗಳು ಇನ್ನೂ ಕೂಡ ಬಾಕಿ ಇದೆ. 18 ಎಸೆತ 32 ಓಟದ ಅವಶ್ಯಕತೆ. 18-32-37. ಪ್ರತಿ ಓವರ್ಗೆ 12 ಓಟ ಗಳಿಸಬೇಕಾದ ಅನಿವಾರ್ಯತೆ ಈಗ ಎಪಿಎಂ ವಾರಿಯರ್ಸ್ ಬೆಂಗಳೂರು ತಂಡಕ್ಕೆ. ಬಹಳ ಶುದ್ಧ ಮತ್ತೆ ಎಸೆತ ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟಾ ಡೆಲಿವರಿ. ಮತ್ತೆ ಶಫೀಕ್ ಎಸೆತ ಚೆಂಡು ವೇರಿಯೇಷನ್ ಡೆಲಿವರಿ. ಓಟಗಳು ಬರ್ತಾ ಇಲ್ಲ. ಅತ್ಯುತ್ತಮ ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಶಫೀಕ್. ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಸಮಯದ ಸಮಯಕ್ಕೆ ಬಲಿಷ್ಠರಾಗ್ತಾ ಇದ್ದಾರೆ. ಬಹಳ ಸುತ್ತಮುತ್ತ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಬೌಂಡ್ರಿ. 4 ಓಟದ ಸೇರ್ಪಡೆ. ಮುಂದಿನ ಪದ ಲಕ್ಕಿ ಸ್ಟಾರ್ ಕೋಡಿ ವರ್ಸಸ್ HKGN ಅಜ್ಮೀರ್ ರಾಜಸ್ಥಾನ್. ಲಕ್ಕಿ ಸ್ಟಾರ್ ಕೋಡಿ won the toss, selected to field first. ಬಹಳ ಶುದ್ಧ ಮತ್ತೆ ಸತ ಓಟಗಳು ಬರ್ತಾ ಇಲ್ಲ. ಬಹಳ ಶುದ್ಧ ಮತ್ತೆ ಎಸೆತ ಕ್ಯಾಚ್ ಆಗೋ ಸಾಧ್ಯತೆ. ಮತ್ತೊಂದು ಆಘಾತವನ್ನು ಕಂಡುಕೊಳ್ತಾ ಇದೆ.
ಎಬಿಎಂ ವಾರಿಯರ್ಸ್. ಹೊಸ ದಾಳಿಗೆಲ್ಲ ಸೇರ್ಪಡೆ ಅಂಕಣ ಕಂಡುಕೊಳ್ತಾ ಇದೆ. ರೋಷನ್ ಎಸೆಗಾರಿಕೆ ಭಾಗದಲ್ಲಿ ಅಸ್ಸಾಮ. ಉತ್ತಮ ರೀತಿಯ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ರೋಷನ್ ಸ್ಟ್ರೈಕರ್ ವಿಭಾಗದಲ್ಲಿ, ಲಾಂಗ್ ಆಫ್ ವಿಭಾಗದಲ್ಲಿ ಸೌರವ್ ಯುವ ಆಟಗಾರ ಇತ್ತೀಚೆಗೆ ಲೀಸ್ಟ್ ಪಂದ್ಯಾಟದಲ್ಲಿ 30 ಎಸೆತಗಳಲ್ಲಿ ಒಂದು ಅರ್ಧ ಸೆಂಚುರಿಯನ್ನು ಕೂಡ ದಾಖಲಿಸಿದ್ರು. ಮತ್ತೆ ಹರ್ಷಿತ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಕವರ್ಸ್ ವಿಭಾಗದಲ್ಲಿ ಜಾಗ್ವಾರ್ ಬಹಳಷ್ಟು ಯುವ ಆಟಗಾರ ಮನ್ನಣೆ ನೀಡ್ತಾ ಇದೆ. ಒಂದೆಡೆಯಲ್ಲಿ ಹರ್ಷಿತ್, ಒಂದೆಡೆಯಲ್ಲಿ ಸೌರವ್. ಉತ್ತಮ ರೀತಿಯ ಸತ, ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಕವರ್ಸ್ ವಿಭಾಗದಲ್ಲಿ ಹರ್ಷಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೋರ್ವ ಲೆದರ್ ಬಾಲ್ ಆಟಗಾರ ಕೂಡ. 9 ಎಸೆತ 30 ಓಟದ ಅವಶ್ಯಕತೆ. ರೋಷನ್ ಸ್ಟ್ರೈಕರ್ ವಿಭಾಗದಲ್ಲಿ ಉತ್ತಮ ರೀತಿಯ ಸತ, ಒಂದು ಓಟವನ್ನು ಪಡೆಯುವ ಪ್ರಯತ್ನಗಳು ಸಾಗ್ತಾ ಇದೆ. ಒಂದು ಓಟವನ್ನು ಪಡ್ಕೊಂಡಿದ್ರು ಕೂಡ. 8-29 ಸಮಯದ ಸಮಯಕ್ಕೆ ಬಲಿಷ್ಠರಾಗ್ತಾ ಇದ್ದಾರೆ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ತಂಡ. ಸುಂದರತೆ ಸತ, ಓಟಗಳು ಬರ್ತಾ ಇಲ್ಲ. ಒಸಾಮ ಎಸೆಗಾರಿಕೆ ಭಾಗದಲ್ಲಿ ಚಿತ್ರದುರ್ಗ ಪರಿಸರದ ಮತ್ತೊಬ್ಬ ಅನುಭವಿ ಆಟಗಾರ ಒಸಾಮ. ಶಾಣಾಗಿ ಬಿದ್ದ ಚೆಂಡು ಬಳಸುತ್ತ ಹೊಡೆತ ಕ್ಯಾಚ್ ಆಗೋ ಸಾಧ್ಯತೆ. ಹರ್ಷಿತ್ ಕ್ಯಾಚ್ ಅನ್ನು ಪಡ್ಕೊಂಡು ಮತ್ತದು ಹೋದರ ಆಘಾತವನ್ನು ಕಂಡುಕೊಳ್ತಾ ಇದೆ ಎಬಿಎಂ ವಾರಿಯರ್ಸ್. ಆ ಕಡೆ ಒಳಭಾಗದಲ್ಲಿ ಹೊಸ ದಾಳಿಗಿರ ಸೇರ್ಪಡೆ ನಿರಂಜನ. ಆರು ಚೆಂಡು 29 ಓಟದ ಅವಶ್ಯಕತೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಶಫೀಕ್. ಅಂತಿಮ ಭಾಗಿದಾರಿ ಎಬಿಎಂ ವಾರಿಯರ್ಸ್ ಬೆಂಗಳೂರು ಪರವಾಗಿ. ಸ್ಟ್ರೈಕರ್ ವಿಭಾಗದಲ್ಲಿ ರೋಷನ್. ಉತ್ತಮ ರೀತಿಯ ಸತ, ಓಟುಗಳು ಬರ್ತಾ ಇಲ್ಲ. HMC ಯುನೈಟೆಡ್ ಟ್ರೋಫಿ ಇಲ್ಲಿ ಸಾಗ್ತಾ ಇದೆ. ಕ್ಲೀನ್ ಬಾಲ್, ಹೃದಯ ಆಘಾತವನ್ನು ಕಂಡುಕೊಳ್ತಾರೆ. ರೋಷನ್ ವಾಪಸ್ ಸಾಥಿ. ಪಂದ್ಯವನ್ನು ಗೆದ್ದುಕೊಳ್ತಾ ಇದೆ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್. ಈ ಪಂದ್ಯದ ಪಂದ್ಯ ಶ್ರೇಷ್ಠ ಶ್ರೀಕಾಂತ್ 42 ಆಟವನ್ನು ಆಡಿದ್ರು ಅವರು ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಈ ಒಂದು ತರದ ಪ್ರಮುಖ ಆಟಗಾರ. ಅಭಿನಂದನೆಗಳು ಶ್ರೀಕಾಂತ್ ಅವರೇ. ಈ ಹಂತದಲ್ಲಿ ಮತ್ತೆ ವೀಕ್ಷಕರು ಕೂಡ ಬದಲಾವಣೆ
ಮುಂದಿನ ಹಂತ ವೀಕ್ಷಣೆಗಾಗಿ ರಘು ಮಠಪಾಡಿ. ಅಲ್ಲಿ ಮುಂದಿನ ಪಂದ್ಯವನ್ನು ಆಡುವಂತ ಎರಡೂ ತಂಡಗಳು ರೆಡಿಯಾಗಿರಿ. HKGN ಅಜ್ಮೀರ್ ರಾಜಸ್ಥಾನ್ ಮತ್ತು ಲಕ್ಕಿ ಸ್ಟಾರ್ ಕೋಡಿ. ಮೊದಲ ಹಂತದ ಟಾಸ್ ಜಯವನ್ನು ದಾಖಲಿಸಿರುವಂತಹ ಲಕ್ಕಿ ಸ್ಟಾರ್ ಕೋಡಿಯ ತಂಡ ಶೇತಲಕ್ಷಣ ಆಯ್ದುಕೊಂಡಿದ್ದಾರೆ. ಇವತ್ತಾಡುವಂತ ಎಲ್ಲ ತಂಡಗಳು ಗಮನಿಸಿ, ನೀವು ಅಂಕಣಕ್ಕೆ ಹೋಗಿ ಪ್ರಾಕ್ಟೀಸ್ ಮಾಡುವಂತಿಲ್ಲ. ಒಂದು ವೇಳೆ ಪ್ರಾಕ್ಟೀಸ್ ಮಾಡಿದ್ರೆ ಪೆನಾಲ್ಟಿ ಬೀಳುತ್ತೆ. ಯಾವುದೇ ಕಾರಣಕ್ಕೂ ಪ್ರಾಕ್ಟೀಸ್ ಮಾಡುವಂತಿಲ್ಲ. ಇವತ್ತಾಡುವಂತ ಎಲ್ಲ ತಂಡಗಳಿಗೆ ಮತ್ತೆ ಸೂಚಿಸ್ತಾ ಇದ್ದೇವೆ. ನಿನ್ನೆ ಕೂಡ ಅದೇ ರೀತಿಯ ಒಂದು ಸೂಚನೆ ಕೂಡ ಇತ್ತು. ಇವತ್ತು ಅದನ್ನೇ ಮುಂದುವರಿಸ್ತಾ ಇರುವಂತ ಸಂಘಟಕರು. ಅಲ್ಲಿ ಮುಕ್ತಾಯ ಕಡ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಶ್ರೀಕಾಂತ್ ಪಡ್ಕೊಂಡಿದ್ದಾರೆ. ಆ ಪ್ರಶಸ್ತಿಯನ್ನು ಆಮೇಲೆ ಕೊಡ್ತೇವೆ. ಅಲ್ಲಿ ಯುನೈಟೆಡ್ ಜಾಗ್ವಾರ್ನ ಶಫೀಕ್ ಅವರು ಬಂದು ನಿನ್ನೆಯ ಮ್ಯಾನ್